ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಎತ್ತಿನಹೊಳೆ ನಮ್ಮ ರಾಜ್ಯದ ಇತಿಹಾಸ ಪುಟಕ್ಕೆ ಸೇರುವ ಕಾರ್ಯಕ್ರಮ. ಯಾರು ಬೇಕಾದರೂ ಬರಬಹುದು, ಪಾಲ್ಗೊಳ್ಳಬಹುದು. ಏನು ಗೌರವ ಕೊಡಬೇಕು ಕೊಡ್ತೇವೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಕಾಂಗ್ರೆಸ್ ಸರ್ಕಾರ ಎತ್ತಿನಹೊಳೆ ಕೆಲಸ ಪ್ರಾರಂಭ ಮಾಡಿದ್ದು ಮಾತ್ರ, ಅದನ್ನು ಪೂರ್ಣ ಕೆಲಸ ಮಾಡಿರುವ ಕೀರ್ತಿ ಕುಮಾರಣ್ಣ, ಬಸವರಾಜ ಬೊಮ್ಮಾಯಿ ಹಾಗೂ ಬಿಎಸ್ ಯಡಿಯೂರಪ್ಪ ಸರ್ಕಾರಕ್ಕೆ ಸಲ್ಲುತ್ತದೆ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮೊದಲ ಬಾರಿಗೆ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಿಕ್ಷಣ ಸಂಸ್ಥೆಯಿಂದ ಪೌರ ಕಾರ್ಮಿಕರಿಗೆ ಬಾಗಿನ ಅರ್ಪಣೆ. ಸಂಬಂಧಗಳ ಮೌಲ್ಯ ಸಾರುವ ವಿನೂತನ ಪ್ರಯತ್ನ. ವಾರ್ತೆಗಳ ವಿವರ. ನಮ್ಮ ಕರ್ನಾಟಕಕ್ಕೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. 2014ರಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಬಯಲು ಸೀಮೆ ಜಿಲ್ಲೆಯ ನೀರಿಗಾಗಿ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಈ ಯೋಜನೆಗೆ ಬಹಳ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾಳೆ ಗೌರಿ ಹಬ್ಬದ ದಿನ ಒಂದು ಭಗೀರಥ ಪ್ರಯತ್ನ ಮಾಡಿದ್ದೇವೆ. ಗೌರಿ ಗಂಗೆಗೆ ಜಗಳ ಆಗಿತ್ತು. ಇಲ್ಲಿ ಇಬ್ಬರನ್ನು ಒಂದು ಮಾಡಿ ಪೂಜೆ ಮಾಡುತ್ತಿದ್ದೇವೆ. ನಮ್ಮ ರಾಜ್ಯದ ಇತಿಹಾಸ ಪುಟಕ್ಕೆ ಸೇರುವ ಕಾರ್ಯಕ್ರಮ. ನಾನು ಯಾರ ಟೀಕೆಗೂ ಉತ್ತರ ಕೊಡಲು ತಯಾರಿಲ್ಲ. ಅವಶ್ಯಕತೆ ಇಲ್ಲ. ಒಂದು ತೊಟ್ಟು ನೀರಿಗೆ ನಮ್ಮ ಜನ ಹೇಗೆ ಬಡಿದಾಡುತ್ತಾರೆ ಎಂದು ಗೊತ್ತು. ಇದು ಅಂತಾರಾಜ್ಯ ಅಲ್ಲ, ನಮ್ಮ ರಾಜ್ಯದ ಯೋಜನೆ. ಎಲ್ಲರನ್ನೂ ಒಪ್ಪಿಸಿಕೊಂಡು ಈ ಯೋಜನೆ ಮಾಡುತ್ತಿದ್ದೇವೆ. ಬಹಳ ಚೆನ್ನಾಗಿ ಆಗಿದೆ. ನಾನು ಬಂದ ಮೇಲೆ ಇದಕ್ಕೊಂದು ಹೊಸ ರೂಪ ಕೊಟ್ಟಿದ್ದೇನೆ. ಅದಕ್ಕೆ ನಿಮ್ಮ ಕಣ್ಣುಗಳು, ಕ್ಯಾಮರಾಗಳೇ ಸಾಕ್ಷಿ. ಪಕ್ಷಭೇದ ಮರೆತು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇನೆ. ಯಾರು ಬೇಕಾದರೂ ಬರಬಹುದು, ಪಾಲ್ಗೊಳ್ಳಬಹುದು. ಏನು ಗೌರವ ಕೊಡಬೇಕೋ ಕೊಡ್ತೇವೆ. ನಾಳೆ ಬೆಳಿಗ್ಗೆ 12 ಗಂಟೆಗೆ 7 ಮಂತ್ರಿಗಳು ಪೂಜೆ ಮಾಡುತ್ತಾರೆ ಎಂದು ಹೇಳಿದರು. ನಮ್ಮ ಕರ್ನಾಟಕಕ್ಕೆ ಇದೊಂದು ಭಾಳ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಆಲ್ಮಟ್ಟಿ ಆದಮೇಲೆ ಅಬ್ದುಲ್ ಕಲಾಂ ಅವರು ಬಂದು 2006ರಲ್ಲಿ ಪ್ರಾರಂಭ ಮಾಡಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಕ್ಕೆ ಪೂಜೆ ಮಾಡಿದರು. ಅದಾದ ನಂತರ 2014ರಲ್ಲಿ ಈ ಯೋಜನೆಯನ್ನು ಈ ನಮ್ಮ ಬಯಲು ಸೀಮೆ ಈ ಒಂದು ನೀರು ತೆಗೆದುಕೊಂಡು ಬರಗಾಲದ ಪ್ರದೇಶಗಳಿಗೆ ನೀರು ತೆಗೆದುಕೊಂಡು ಹೋಗ್ತಾ ಇರೋಂಥದ್ದು ಭಾಳ ವಿಶೇಷವಾದದ್ದು. ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೊ ಭಾಳ ಜನ ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಗೌರಿ ಹಬ್ಬ ದಿನ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೇವೆ. ಒಂದು ಭಗೀರಥ ಪ್ರಯತ್ನ ಮಾಡ್ದಂಗೆ ಗೌರಿ ಗಂಗೆ ಇಬ್ಬರು ಜಗಳ, ಇಲ್ಲಿ ಇಬ್ಬರನ್ನು ಒಂದು ಮಾಡ್ತಾಯಿದ್ದೀವಿ. ಇಬ್ಬರನ್ನು ಒಂದು ಮಾಡಿ ಆ ತಾಯಿಗೆ ಇಬ್ಬರಿಗೂ ಕೂಡ ನಾವು ಪೂಜೆ ಮಾಡೋಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಸೊ ನಮ್ಮ ರಾಜ್ಯದ ಏನೋ ಒಂದು ಇತಿಹಾಸ ಪುಟಕ್ಕೆ ಸೇರಿದಂಥ ಒಂದು ಕಾರ್ಯಕ್ರಮ. ಅನೇಕರು ಟೀಕೆ ಮಾಡ್ತಾ ಇರ್ಬೋದು. ನಾನು ಹೇಳಿದ್ದೇನೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಾನು ಯಾರ ಟೀಕೆಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಅವಶ್ಯಕತೆಯೂ ಇಲ್ಲ. ನಮಗೆ ನಮ್ಮ ಜನರಿಗೆ ಒಂದೊಂದು ತೊಟ್ಟು ಹನಿ ನೀರು ಕೂಡ ಎಷ್ಟು ಬಡ್ದಾಡ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದು ನಮ್ಮ ಅಂತರಾಜ್ಯ ಅಲ್ಲ, ನಮ್ಮಲ್ಲೇ ನಾವು ಎಲ್ಲರನ್ನೂ ಒಪ್ಪಿಸ್ಕೊಂಡು ಈ ಯೋಜನೆಯನ್ನು ಮಾಡ್ತಾಯಿದ್ದೇವೆ. ಭಾಳ ಚೆನ್ನಾಗಿ ಪ್ರಾರಂಭ ಆಗಿದೆ. ಅದು ನಾನು ಬಂದ ಮೇಲೆ ನಾನು ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿರೋದು ನಿಮ್ಮ ಕಣ್ಣುಗಳು, ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ಸೊ ನಾಳೆ ಬೆಳಗ್ಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇನೆ. ಪಕ್ಷ ಭೇದವನ್ನು ಮರೆತು ಎಲ್ಲರೂ ಬನ್ನಿ ಅಂತ ಕರೆದಿದ್ದೇನೆ. ಯಾರು ಬೇಕಾದ್ರೂ ಬರ್ಬೋದು, ಪಾಲ್ಗೊಳ್ಬೋದು. ಏನು ಗೌರವ ಕೊಡಬೇಕು ಕೊಡ್ತೇವೆ. ನಾಳೆ ಬೆಳಗ್ಗೆ 12 ಗಂಟೆಗೆ ಅಲ್ಲಿ 7 ವೇರಿದೆ. ಮಂತ್ರಿಗಳು ಬಂದರೆ ಒಬ್ಬರು ಮಂತ್ರಿಗಳು ಒಂದೊಂದು ವೇರ್ ಹೋಗಿ ಪೂಜೆ ಮಾಡ್ತಾರೆ. ಇನ್ನು ಟೈಮ್ ಬರಬೇಕು, ಅವರು ರಾಹುಗಾಲದ ಒಳಗಡೆ ಬರಬೇಕು. ಇಲ್ಲಾಂದರೆ ಮಾಮೂಲಿ 12 ಗಂಟೆಗೆ ಹೋಮ ಹವನ ಎಲ್ಲ ನಡೀತದೆ. ಈಗ ನಾನು ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಾನು ಪಾಲ್ಗೊಳ್ತೀನಿ. 10:15 ಗಂಟೆಗೆ ರಾಹುಗಾಲ ಮುಂಚಿತವಾಗೆಲ್ಲ ಕೆಲವೆಲ್ಲ ಶಾಸ್ತ್ರಗಳೆಲ್ಲ ಮುಗೀತದೆ. 12 ಗಂಟೆಗೆ ಬಂದು ಅಲ್ಲಿ ಆನ್ ಮಾಡ್ತಾರೆ. ಇಲ್ಲಿಗೆ ಬಂದು ಇಲ್ಲಿ ಗಂಗೆ ಪೂಜೆಯನ್ನು ಮಾಡ್ತಾರೆ. ಎತ್ತಿನಹೊಳೆ ಯೋಜನೆಯು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಹೇಳುತ್ತಿರುವುದಕ್ಕೆ ಜೆಡಿಎಸ್ ಪಕ್ಷದ ವಿರೋಧವಿದ್ದು, ಆದರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧವಿಲ್ಲ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ ಉದ್ಘಾಟನೆಗೆ ಮುಂದಾಗಿರುವ ಎತ್ತಿನಹೊಳೆ ಯೋಜನೆಯು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಹೊರಟಿರುವುದು ನಮ್ಮ ಜೆಡಿಎಸ್ ಪಕ್ಷದಿಂದ ವಿರೋಧವಿದ್ದು, ಕಾಂಗ್ರೆಸ್ ಪಕ್ಷದಿಂದ ಶಂಕುಸ್ಥಾಪನೆ ಮಾಡಿರುವುದು ನಿಜ. ನಂತರ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದು, ಇದಾದ ಮೇಲೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ವೇಳೆ ಸಿಎಂ ಆಗಿ ಬಿ.ಎಸ್. ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಇದ್ದು, ಇವರ ಕಾಲದಲ್ಲೂ ಈ ಕಾಮಗಾರಿಗೆ ಹಣ ಬಿಡುಗಡೆ, ಜಾಮೀನು ಸ್ವಾಧೀನ ಇರಬಹುದು. ಪ್ರತಿ ಹಂತದಲ್ಲೂ ಸಹ ಎಲ್ಲ ಸರ್ಕಾರಗಳು ತಮ್ಮದೇ ಆದ ಕಾಣಿಕೆ ನೀಡುತ್ತಾ ಬಂದಿದ್ದೇವೆ. ನೀರಿನ ಪಂಪ್ ಮಾಡಿದ್ದೀವಿ ಎಂದಿರುವುದು ಟ್ರಯಲ್ ಇವತ್ತಿನದಲ್ಲ, ಹಿಂದೆನೇ ನೋಡಲಾಗಿದೆ. ಕಾಂಗ್ರೆಸ್ ಕೆಲಸ ಪ್ರಾರಂಭ ಮಾಡಿದ್ದು ಮಾತ್ರ, ಅದನ್ನು ಪೂರ್ಣ ಕೆಲಸ ಮಾಡಿರುವ ಕೀರ್ತಿ ಕುಮಾರಣ್ಣ, ಬಸವರಾಜ ಬೊಮ್ಮಾಯಿ ಹಾಗೂ ಬಿ.ಎಸ್. ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆಗಿದೆ ಎಂದು ಕಾಂಗ್ರೆಸ್ ಮುಖಂಡರಿಗೆ ಟಾಂಗ್ ನೀಡಿದರು. ಕಾರ್ಯಕ್ರಮಕ್ಕೆ ಇಡೀ ಸಚಿವ ಸಂಪುಟವೇ ಹಾಸನಕ್ಕೆ ಬರುತ್ತಿದ್ದು, ಕೇವಲ ತಮ್ಮ ಸರ್ಕಾರದ ಸಾಧನೆ ಎಂದು ಬಿಂಬಿಸಲು ಹೊರಟಿರುವುದು ಖಂಡನೀಯ. ತಾನು ಶಾಸಕರಾಗಿದ್ದ ವೇಳೆ ಎತ್ತಿನಹೊಳೆ ಯೋಜನೆಗೆ ಜಾಗ ಬಿಟ್ಟುಕೊಡಲು ರೈತರ ವಿರೋಧದ ಇದ್ದ ವೇಳೆ ಅವರ ಮನವೊಲಿಸಿ ಜಾಗ ಬಿಡಿಸಿ ಕೊಟ್ಟಿದ್ದೇವೆ. ಜೊತೆಗೆ ಕಾಮಗಾರಿಗೆ ಕೂಡ ಎಲ್ಲ ರೀತಿಯ ಸಹಕಾರ ನೀಡಿದ್ದೇವೆ. ಆದರೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡುವುದಾಗಲಿ ಅಥವಾ ಗೌರವಿಸುವುದಾಗಲಿ ಮಾಡಿಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೂಡ ರಾಜಕಾರಣ ಮಾಡುತ್ತಿದೆ. ಕಾಮಗಾರಿ ಈವರೆಗೆ ಪೂರ್ಣಗೊಂಡಿಲ್ಲ, ಆದರೆ ಜನರ ಕಣ್ಣಿಗೆ ಮಣ್ಣೆರಚಿ ಕಾಮಗಾರಿ ಮುಕ್ತಾಯವಾಗಿದೆ ಎಂಬ ಭಾವನೆಯನ್ನು ಮೂಡಿಸುವ ಹುನ್ನಾರ ಮಾಡಿದೆ ಎಂದು ದೂರಿದರು. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಎತ್ತಿನಹೊಳೆ ನಾಳೆ ಉದ್ಘಾಟನೆ ಆಗ್ತಾ ಇದೆ, ಮೊದಲನೇ ಹಂತ ಅಂತ ಅವ್ರು ಹೇಳಿದ್ದಾರೆ. ಭಾಳ ಸಂತೋಷ. ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತೇನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದು ನಮ್ಮ ಕಾಂಗ್ರೆಸ್ಸಿನ ಸಾಧನೆ ಅಂತ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದು ಇದಕ್ಕೆ ನಮ್ಮ ಜಾತ್ಯತೀತ ಜನತಾದಳದ ವಿರೋಧ ಇದೆ. ಅವರು ಶಂಕುಸ್ಥಾಪನೆ ಮಾಡಿದ್ದು ನಿಜ. ಅದಾದ ನಂತರ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ಸಿನ ಮೈತ್ರಿಕೂಟದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ತದನಂತರ ಇಂದಿನ ಮೈತ್ರಿ ಪಕ್ಷವಾದಂಥ BJP, ಸನ್ಮಾನ್ಯ ಯಡಿಯೂರಪ್ಪನವರಿದ್ದರು, ಸನ್ಮಾನ್ಯ ಬೊಮ್ಮಾಯಿಯರಿದ್ದರು. ಅವ್ರ ಕಾಲದಲ್ಲೂ ಸಹ ಅನೇಕ ಕೆಲಸ ಕಾರ್ಯಗಳನ್ನು ಎತ್ತಿನೊಳಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಇರ್ಬೋದು, ಜಮೀನು ಅಕ್ವಿಷನ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಎಲ್ಲ ಸರ್ಕಾರಗಳು ಸಹ ತಮ್ಮದೇ ಆದಂಥ ಕಾಣಿಕೆಯನ್ನು ನೀಡುತ್ತಾ ಬಂದಿದ್ದಾವೆ. ಇವತ್ತೇನೋ ಅವ್ರು ಹೇಳಲಿಕ್ಕೆ ಹೊರಟಿದ್ದಾರೆ, ನೀರನ್ನ ಪಂಪ್ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ, ಟ್ರಯಲ್ ನಾವು ನೋಡಿದ್ದೇವೆ. ಅದು ಇವತ್ತಲ್ಲ ಟ್ರಯಲು. ನಾವು ಶಾಸಕರಾದಂಥ ಸಂದರ್ಭದಲ್ಲೇ ಅವತ್ತು ಸಹ ಟ್ರಯಲ್ ಬೇಸಿಸ್ ನೋಡಲಿಕ್ಕೆ ಅಲ್ಲ ಅಣಿಯಾಗಿರ್ತಕ್ಕಂಥದ್ದನ್ನು ನಾವು ನಿಮ್ಮ ಗಮನಕ್ಕೆ ತರ್ತೇವೆ. ಕುಮಾರಸ್ವಾಮಿಯವರು ಮತ್ತು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿದಂಥಲ್ಲಿ ಇದೇ ಡಿ.ಕೆ. ಶಿವಕುಮಾರ್ ಅವರು ಎತ್ತಿನಹೊಳೆ ಭೇಟಿ ಕೊಟ್ಟು ಸಂಪೂರ್ಣ ಕೆಲಸ ಆಗೋದನ್ನು ವೀಕ್ಷಣೆ ಮಾಡಿ ಅವತ್ತೇ ಆ ವರ್ಷದಲ್ಲೇ ಟ್ರಯಲ್ ನಾವು ನೋಡ್ತೀವಿ ಅಂತ ಹೇಳಿದರು. ಕಾರಣಾಂತರದಿಂದ ಆಗಲಿಲ್ಲ. ಅಂದರೆ ಇಂದಿನ ಸರ್ಕಾರದ ಅವಧಿಯಲ್ಲೇ ಇವತ್ತೇನು ಕೆಲಸ ಇದೆ ಎಲ್ಲದೂ ಸಹ ಮುಗಿದೋಗಿರ್ತಕ್ಕಂಥದ್ದು. ಇವತ್ತು ಝೀರೋಯಿಂದ ಆಲೂರು ಭಾಗದಲ್ಲಿ ಬರ್ತಕ್ಕಂಥ ಝೀರೋದಿಂದ 24 ಕಿಲೋಮೀಟ್ರು ಜಾತ್ಯತೀತ ಜನತಾದಳ ಮತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಕೆಲಸ ಪೂರ್ಣವಾಗಿತ್ತು. ಅದನ್ನು ನಿಮ್ಮ ಗಮನಕ್ಕೆ ತರ್ತೇವೆ. ಬೇಲೂರಲ್ಲೂ ಸಹ 24ರಿಂದ 33 ಕಿಲೋಮೀಟರ್ ಆಗಿದ್ದಂಥದ್ದು. ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, ಝೀರೋದಿಂದ 33ನೇ ಕಿಲೋಮೀಟ್ರ್ ಬೇಲೂರಿನ ಬೆಟ್ಟದಾಳೂರವರಿಗೆ ನಾವು ಮಾಡಿದ್ದೇವೆ ಅಂತ. ಅವರು ಮಾಡಿದ್ದಲ್ಲ, ಅವರು ಪ್ರಾರಂಭ ಮಾಡಿದ್ದಷ್ಟೇ, ಕಂಪ್ಲೀಟ್ ಮಾಡಿದಂಥದ್ದು ಕೀರ್ತಿ ಜಾತ್ಯತೀತ ಜನತಾದಳ ಸರ್ಕಾರ ಕುಮಾರಣ್ಣ ಗೌರ್ಮೆಂಟ್ ಇದ್ದಾಗ, ಬೊಮ್ಮಾಯಿ ಗೌರ್ಮೆಂಟ್ ಇದ್ದಾಗ, ಅದ್ರ ಜೊತೆಗೆ ಯಡಿಯೂರಪ್ಪರಿದ್ದಾಗ ಆಗಿರ್ತಕ್ಕಂಥದ್ದನ್ನು ಇದನ್ನು ತಮ್ಮ ಮೂಲಕ ಅವರಿಗೆ ತಿಳಿಲಿಕ್ಕೆ ಇಷ್ಟಪಡ್ತೇನೆ. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಮೊದಲ ಹಂತ ಯೋಜನೆ ಉದ್ಘಾಟನೆ ಮಾಡಲು ಸಕಲೇಶಪುರಕ್ಕೆ ಇಡೀ ಸರ್ಕಾರವೇ ಬರುತ್ತಿದ್ದು, ನಾನು ಎಂದು ಕೂಡ ಈ ರೀತಿಯ ಆಹ್ವಾನ ಪತ್ರಿಕೆಯನ್ನು ನೋಡಿರಲಿಲ್ಲ. ಇದರಲ್ಲಿ 33 ಜನ ಮಂತ್ರಿಗಳ ಹೆಸರು ಇದೆ. ಒಂದು ಆಹ್ವಾನ ಪತ್ರಿಕೆಯಲ್ಲಿ ಯಾರ್ಯಾರ ಹೆಸರು ಎಲ್ಲೆಲ್ಲಿ ಹಾಕಬೇಕು ಎನ್ನುವ ನಿಯಮವಿದ್ದು, ಆಯಾ ಜಿಲ್ಲೆ ಕಾರ್ಯ ಸಂಸದರನ್ನು ಮೇಲೆ ಹಾಕಬೇಕು ಎಂಬುದು ಇದೆ. ಆದರೆ 58ನೇ ಹೆಸರಲ್ಲಿ ಹಾಕಿದೆ. ಇಲ್ಲಿ ತಪ್ಪು ಮಾಡಿದೆ. ಸಂಬಂಧ ಇಲ್ಲದವರ ಹೆಸರು ಕೂಡ ಇಲ್ಲಿ ಹಾಕಲಾಗಿದೆ ಎಂದು ದೂರಿದರು. 12,000 ಕೋಟಿಯಲ್ಲಿ ಪ್ರಾರಂಭವಾದ ಯೋಜನೆ ಇಂದು 23,000 ಕೋಟಿಗೆ ಹೋಗಿದೆ. ಸರ್ಕಾರವೇ ಒಪ್ಪಿಕೊಂಡಿದ್ದು ಮಾರ್ಚ್ 24ಕ್ಕೆ 16,000 ಕೋಟಿ ಖರ್ಚು ಆಗಿದೆ.
ಆಗಿದೆ. ಈ ಯೋಜನೆ ಆರಂಭವಾಗಿ 9.5 ವರ್ಷವಾಗಿದ್ದು ಈ ವೇಳೆ 3 ಸರ್ಕಾರ ಬಂದಿದೆ. ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ 1, ಕಾಂಗ್ರೆಸ್ ಸರ್ಕಾರ 9, ಬಿಜೆಪಿ ಸರ್ಕಾರ ಬಂದಿದೆ. ಪ್ರತಿ ವರ್ಷ ಎಷ್ಟು ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಲಾಗಿದೆ? ಒಂದು ಶ್ವೇತಪತ್ರ ಹೊರಡಿಸಿ ಜನರಿಗೆ ಗೊತ್ತಾಗಲಿ ಎಂದು ಆಗ್ರಹಿಸಿದರು. ಮೊದಲ ಹಂತದ ಯೋಜನೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಸಕಲೇಶಪುರಕ್ಕೆ ಇಡೀ ಸರ್ಕಾರವೇ ಬರ್ತಾ ಇದೆ. ರಾಜ್ಯದಲ್ಲಿ ನಾನು ಹಿಂದೆ ಮುಂದೆ ಯಾವಾಗಲೂ ಈ ರೀತಿಯ ಪಾಂಪ್ಲೆಟ್ ನೋಡಿರಲಿಲ್ಲ. ಇನ್ವಿಟೇಷನ್ ಕಾರ್ಡನ್ನು 33 ಜನ ಮಂತ್ರಿಗಳ ಹೆಸರು ಇದೆ ಅದರಲ್ಲಿ. ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅವರೆಲ್ಲ? ಅವರು ತಾವು ನೋಡಿದಿರಿ ಅಂತ ಕಾಣ್ತಾ ಇದೆ. ಇಡೀ ಸರ್ಕಾರ ಇಲ್ಲಿಗೆ ಬರ್ತಾ ಇದೆ. ಆಮೇಲೆ ನಾನು ಇಲ್ಲಿ ತಂದಿದ್ದೀನಿ, ಆದೇಶ ಇದೆ, ತಮಗೆ ಕಾಪಿ ಕಳಿಸ್ಕೊಡ್ತೀನಿ. ನಾನು ಯಾರ್ಯಾರನ್ನ ಎಲ್ಲೆಲ್ಲಿ ಹಾಕಬೇಕು ಹೇಗೆ ಅಂತಿದೆ ಇನ್ವಿಟೇಷನಲ್ಲಿ. ಆಯಿತು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇರೋದು ಸರಿ ಇದೆ. ನಾನು ನಮ್ಮಲ್ಲೂ ಕೂಡ ಲೋಕಸಭಾ ಸದಸ್ಯರಿದ್ದಾರೆ. ಆಯಾ ಜಿಲ್ಲೆ ಕಾರ್ಯಕ್ರಮ ಆದಾಗ ಲೋಕಸಭಾ ಸದಸ್ಯರನ್ನ ಆದ್ಯತೆ ಮೇಲೆ ಹಾಕಬೇಕು ಅಂತಿದೆ. ಅವ್ರದ್ದಿಲ್ಲ 57ನೇ ಹೆಸರಿದೆ. ನಾನು ಹೇಳ್ತಿರ್ತಕ್ಕಂಥದ್ದು ಇದು 12,000 ಕೋಟಿನಲ್ಲಿ ಪ್ರಾರಂಭವಾದಂಥ ಪ್ರಾಜೆಕ್ಟ್. ಇವತ್ತು 23,000 ಕೋಟಿ ಹೋಗಿದೆ. ಸರ್ಕಾರವೇ ಒಪ್ಕೊಂಡಿದೆ. 16,000 ಕೋಟಿ ಈಗಾಗಲೇ ಮಾರ್ಚ್ 24ಕ್ಕೆ ಖರ್ಚಾಗಿದೆ ಅಂತ ಅವ್ರು ಹೇಳಿದ್ದಾರೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇದು ಪ್ರಾರಂಭ ಆಗಿ 9.5 ವರ್ಷ ಆಗಿದೆ ಈ ಪ್ರಾಜೆಕ್ಟ್. 9.5 ವರ್ಷದಲ್ಲಿ 3 ಸರ್ಕಾರ ಬಂದಿದೆ. JDS ಕಾಂಗ್ರೆಸ್ ಸರ್ಕಾರ 1, ಕಾಂಗ್ರೆಸ್ ಸರ್ಕಾರ 1, BJP ಸರ್ಕಾರ 1. ಪ್ರತಿ ವರ್ಷ ತಾವು ಎಷ್ಟು ಹಣವನ್ನು ಬಿಡುಗಡೆ ಮಾಡಿದಿರಿ? ಪ್ರತಿ ವರ್ಷ ಎಷ್ಟು ಹಣ ಖರ್ಚಾಗಿದೆ, ಎಷ್ಟು ಕಾಮಗಾರಿ ಆಗಿದೆ? ಒಂದು ಶ್ವೇತಪತ್ರ ಹೊರಡಿಸಿ ತಾವು ಜನಗಳಿಗೆ ಗೊತ್ತಾಗಲಿ. ಅರೆ, ಸಾರ್ವಜನಿಕ ಹಣ ಇದು, ಬೇರೆ ಯಾರ ಮನೆ ಹಣ ಅಲ್ಲ ಇದು. ಇದು ನಮ್ಮ ಕೈ ಪಕ್ಷದ ಕಾರ್ಯಕ್ರಮ, ತೆನೆ ಪಕ್ಷದ ಕಾರ್ಯಕ್ರಮ ಅಲ್ಲ. ಇದು ಸರ್ಕಾರದ ಹಣ. ಇದು ಯಾವ ಆಧಾರದ ಮೇಲೆ ಹೇಳ್ತಿರ್ತಾರೆ ಅವರು? ಇಲ್ಲಿ MB ಪಾಟೀಲ್ ಮುಖ್ಯ ನೀರಾವರಿ ಸಚಿವರಾಗಿದ್ದರು. ನಮ್ಮ ಯಾರು ಜಾರಕಿಹೊಳಿ ಇದ್ದರು. ಮೊನ್ನೆ ಶಿವಕುಮಾರ್ ಅವರು 2 ಸರಿ ಆಗಿದ್ದಾರೆ. ಕಳೆದ ಸರಿ 1.25 ವರ್ಷ ಇದ್ದರು, ಈಗ 1.25 ವರ್ಷ ಮಾಡಿದ್ದಾರೆ. ಆಮೇಲೆ ನಮ್ಮ ಇವರಿದ್ದರು, ಯಾರು ಬೊಮ್ಮಾಯಿ ಅವರು ಕೂಡ ನೀರಾವರಿ ಸಚಿವರಾಗಿದ್ದರು. ಗೋವಿಂದ ಕಾರಜೋಳ ಕೂಡ ನೀರಾವರಿ ಸಚಿವರಾಗಿದ್ದರು. ಹೇಗೆ ಅವರವ್ರ ಕಾಲದಲ್ಲಿ ಅವರವ್ರದ್ದಾಗಿದೆ. ನಮ್ಮದೇನಂತಂದರೆ ದಯವಿಟ್ಟು ನೀವು ಶ್ವೇತಪತ್ರ ಹೊರಡಿಸಬೇಕು. ಒಂದು. ಎರಡನೇದಾಗಿ ಇವರು ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಮಂತ್ರಿಗಳನ್ನು ಕರೆಸಿದ್ದಾರೆ. ನಾವೇನು ಹಾಕಲೇಬೇಕು ಅಂತ ನಾವೇನು ಒತ್ತಾಯ ಮಾಡ್ತಿಲ್ಲ. ಶ್ರಮ ಪಟ್ಟಿರೋದು ನಿಜ. ಯಾರೇ ಒಬ್ಬ ಶಾಸಕ ಸ್ಥಳೀಯವಾಗಿ ಅಲ್ಲಿದ್ದಾಗ ಅವರ ನೇತೃತ್ವದಲ್ಲೇ ಕಾಮಗಾರಿ ನಡೆದಿರುತ್ತೆ. ಇವತ್ತು ಕಾನೂನಲ್ಲಿ ಅವಕಾಶ ಇಲ್ಲ, ಅದನ್ನು ಮಾಡಲಿ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ, ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೇರೆ ರಘು, ಬೇಲೂರು ತಾಲೂಕು ಯುವ ಮುಖಂಡ ಸಿದ್ದೇಶ್ ಉಪಸ್ಥಿತರಿದ್ದರು. ಗೌರಿ ಗಣೇಶ ಹಬ್ಬದ ವೇಳೆ ಬಾಗಿನ ಕೊಡುವುದು ಎಂದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪದ್ಧತಿಯಾಗಿದ್ದು, ಜೊತೆಗೆ ಅಣ್ಣ ತಂಗಿ, ಅಕ್ಕ ತಮ್ಮ ಹಾಗೂ ಸಂಬಂಧಗಳ ಬೆಸೆಯುವ ಮತ್ತು ಗಟ್ಟಿ ಮಾಡುವ ಗುಣ ಹೊಂದಿದೆ. ಇಂದು ಟೈಮ್ಸ್ ಗುರುಕುಲ CBSE ಶಿಕ್ಷಣ ಸಂಸ್ಥೆಯಿಂದ ಪೌರ ಕಾರ್ಮಿಕರಿಗೆ ಬಾಗಿನ ಅರ್ಪಿಸುವ ಮೂಲಕ ಸಂಬಂಧಗಳ ಮೌಲ್ಯ ಸಾರುವ ವಿನೂತನ ಪ್ರಯತ್ನವನ್ನು ಮಾಡಿದರು. ನಗರದ ಮಹಾರಾಜ ಪಾರ್ಕ್ನಲ್ಲಿ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಪೌರ ಕಾರ್ಮಿಕರಿಗೆ ಭಾಗ್ಯದ ಬಾಗಿನ ಸಮರ್ಪಣಾ ದಿನವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಬಾಗಿನ ಕೊಡುವುದು ಎಂದರೆ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಬಾಗಿನ ಸಮರ್ಪಣೆ ಎಂದರೆ ಅಣ್ಣ ತಂಗಿ, ಅಕ್ಕ ತಮ್ಮ ಈ ಸಂಬಂಧಗಳನ್ನು ಬೆಸೆಯುವುದಾಗಿದೆ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇಂತಹ ಕಾರ್ಯ ನಡೆಸಲಾಗುತ್ತದೆ. ವರ್ಷಕ್ಕೊಮ್ಮೆಯಾದರೂ ಈ ಬಾಗಿನದ ಮೂಲಕ ಒಂದು ದಿನವಾದರೂ ಜೊತೆಯಲ್ಲಿ ಬೆರೆಯಲಿ ಎಂಬುದು ಒಂದು ಕಡೆಯಾದರೆ, ಬಾಗಿನವನ್ನು ಮನೆಗೆ ತರುವಾಗ ಅಲ್ಲಿ ಕಾಣುವ ಸಂತೋಷ ಮರೆಯಲು ಆಗುವುದಿಲ್ಲ. ಇನ್ನು ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ. ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತೀಕ ಕೂಡ ಆಗಿದೆ. ಇಂತಹ ಸಂಸ್ಕೃತಿಯನ್ನು ಮಕ್ಕಳಿಗೆ ಈಗಿನಿಂದಲೇ ಪರಿಚಯ ಮಾಡಿಕೊಟ್ಟರೆ ಒಳ್ಳೆಯದು. ಶಿಕ್ಷಣ ಸಂಸ್ಥೆಗಳು ಕೇವಲ ದಾಖಲಾತಿಯತ್ತ ಗಮನ ಹರಿಸದೆ ಸಮಾಜಮುಖಿಯಾಗಿ ವಿದ್ಯಾರ್ಥಿಗಳನ್ನು ಬದಲಿಸಿದರೆ ಮಾತ್ರ ಅತ್ಯಂತ ಆರೋಗ್ಯದ ಜಗತ್ತನ್ನು ಸೃಷ್ಟಿಸಬಹುದು. ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಟೈಮ್ಸ್ ಗುರುಕುಲ CBSE ಶಿಕ್ಷಣ ಸಂಸ್ಥೆಯಿಂದ ಮಾಡಲಾಗುತ್ತಿರುವುದು ಉತ್ತಮವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಗುರುಕುಲ ಟೈಮ್ಸ್
ಶಿಕ್ಷಣ ಸಂಸ್ಥೆಯವರು ಏರ್ಪಡಿಸಿರುವ ಈ ಬಾಗಿನ ಕೊಡೋ ಕಾರ್ಯಕ್ರಮ ಬಹಳ ಸಂತೋಷಕರವಾದ ಕೆಲಸ. ಈ ಬಾಗಿನ ಅಂದ್ರೇನು, ಯಾಕೆ ಕೊಡ್ತಾರೆ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವಂಥದ್ದು. ಇದು ಅಣ್ಣ ತಂಗಿ, ಅಕ್ಕ ತಮ್ಮ ಅಥವಾ ಈ ಹೆಣ್ಣು ಮಕ್ಕಳಿಗೆ ತಮ್ಮ ಕುಟುಂಬದೊಂದು ಇರೋ ಬಾಂಧವ್ಯನ ಬೆಸೆಯುವ ಈ ಬಾಗಿನ ಕಾರ್ಯಕ್ರಮ. ನಾವು ಬಾಗಿನ ಕಾರ್ಯಕ್ರಮ ಅಂದರೆ ಮಾಮೂಲಿ ಕಾಯಿ ಕೊಡೋದು, ಅದರ ಜೊತೆಗೆ ಕಾಯಿ, ಹಣ್ಣು, ಹೂವು, ಸೀರೆ, ಮಕ್ಕಳಿಗೆ ಕಾಣಿಕೆ ಈ ಥರದನ್ನು ಕೊಟ್ಟು ಈ ಹೆಣ್ಣು ಮಕ್ಕಳನ್ನ ಹೊರಗಡೆ ಕೊಟ್ಟು ಮದುವೆ ಮಾಡಿರ್ತೀವಿ. ವರ್ಷಕ್ಕೆ ಒಮ್ಮೆ ಆದರೂ ಆಕೆಯನ್ನು ಭೇಟಿ ಮಾಡಿ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರುವ ಒಂದು ಕೆಲಸವೇ ಈ ಬಾಗಿನ ಕೊಡೋ ಕಾರ್ಯಕ್ರಮ. ಇದು ನಮ್ಮ ಸಮಾಜದಲ್ಲಿ ಕುಟುಂಬದ ಬಾಂಧವ್ಯವನ್ನು ಹೆಚ್ಚಿಸುತ್ತೆ. ಗೌರಿ ಗಣೇಶ ಹಬ್ಬದ ದಿನ ಮುಂಚಿತವಾಗಿ ಈ ಕೆಲಸವನ್ನು ಮಾಡ್ತೀವಿ. ನಗರಸಭೆ ಪೌರಾಯುಕ್ತ ನರಸಿಂಹಮೂರ್ತಿ ಮಾತನಾಡಿ, ಪೌರ ಕಾರ್ಮಿಕರಿಗೆ ಬಾಗಿನ ಕೊಡುವುದು ಒಂದು ಪವಿತ್ರವಾದ ಕೆಲಸ. ಇದು ಈ ವರ್ಷ ಆರಂಭ ಮಾಡಲಾಗಿದ್ದು, ಇನ್ನು ಮುಂದೆ ಪ್ರತಿ ವರ್ಷ ಮುಂದುವರಿಸಿಕೊಂಡು ಹೋಗುವುದಾಗಿ ಹೇಳಿದ್ದು, ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದುಕೊಂಡು ಹೋಗಲಿ ಮತ್ತು ಈ ಶಿಕ್ಷಣ ಸಂಸ್ಥೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಈ ದಿನ ಟೈಮ್ಸ್ ಗುರುಕುಲ ಸತ್ಯಮಂಗಲ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನಮ್ಮ ಪೌರ ಕಾರ್ಮಿಕರಿಗೆ ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ನಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ವಿ. ಜೊತೆಗೆ ಅವರು ಪ್ರತಿ ವರ್ಷವೂ ಸಹ ಇದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರೆ, ಅವ್ರು ಮುಂದುವರ್ಸೋದ್ರಿಂದ ನಮ್ಮ ನಗರಸಭೆಯಿಂದ ಏನು ಸಹಕಾರ ಬೇಕೋ ಅವ್ರಿಗೂ ಸಹ ನಾವು ಕೊಡ್ತೀವಿ. ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷದ ನಡೆಯೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಬಿ ಸುರೇಂದ್ರ ಕುಮಾರ್ ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಮನುಷ್ಯನ ನಡುವಿನ ಸಂಬಂಧಗಳು ಶಿಥಿಲಗೊಳ್ಳುತ್ತಿದ್ದು, ಯಾಂತ್ರಿಕ ಬದುಕಿನ ಕಡೆ ತಿರುಗಿರುವ ಮನುಷ್ಯ ಸಂಬಂಧಗಳನ್ನು ಕೇವಲ ಮೊಬೈಲ್ ಹಾಗೂ ಫೇಸ್ಬುಕ್ಗಳಲ್ಲಿ ಉಳಿಸಿಕೊಂಡಿರುವುದು ವಿಷಾದ ಎನಿಸಿದೆ. ಇಂತಹ ಸಮಯದಲ್ಲಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಜಾಣತನದಿಂದ ಹಾಗೂ ಅಷ್ಟೇ ಜವಾಬ್ದಾರಿತನದಿಂದ ವರ್ತಿಸುವ ಮೂಲಕ ಮಕ್ಕಳಲ್ಲಿ ಸಂಬಂಧಗಳ ಮೌಲ್ಯ ಮತ್ತು ಅವಶ್ಯಕತೆಗಳನ್ನು ಕುರಿತಂತೆ ಪ್ರಾತ್ಯಕ್ಷಿತೆಯ ಮೂಲಕ ತಿಳಿ ಹೇಳಬೇಕಾಗಿದೆ. ವಿದ್ಯಾವಂತ ಸಮುದಾಯವು ನಗರವನ್ನು ಸ್ವಚ್ಛವಾಗಿಡಿ ಎಂದು ಕರಪತ್ರ ವಿತರಿಸಿ ಈ ಮೂಲಕ ನಗರವನ್ನು ತುಂಬಿಸಿದರೆ, ಪೌರ ಕಾರ್ಮಿಕ ಮಹಿಳೆಯರು ಎಲ್ಲವನ್ನು ಸ್ವಚ್ಛಗೊಳಿಸಿ ನಗರವನ್ನು ಸುಂದರಗೊಳಿಸುತ್ತಾರೆ. ಈ ನಿಟ್ಟಿನಲ್ಲಿ ಟೈಮ್ಸ್ ಗುರುಕುಲ ವಿದ್ಯಾಸಂಸ್ಥೆಯು ಪೌರ ಕಾರ್ಮಿಕರ ಇಲಾಖೆಯಲ್ಲಿ ಸ್ವಚ್ಛತಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ಸುಮಾರು 75 ಮಹಿಳೆಯರಿಗೆ ಬಾಗಿನವನ್ನು ನೀಡುವುದರ ಮೂಲಕ ಅವರನ್ನೆಲ್ಲ ಸಹೋದರಿಯನಾಗಿ ದತ್ತು ಪಡೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಹಾಸನ ಜನತೆ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆಯೇ ನಾನು ಶಿಕ್ಷಕನಾಗಿರೋದ್ರಿಂದ ಇವತ್ತು ಶಿಕ್ಷಕರ ದಿನಾಚರಣೆ ಇದೆ. ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಸತ್ಯಮಂಗಲ ಈ ಶಾಲೆಯಿಂದ ನಾವು ಪೌರ ಕಾರ್ಮಿಕರಿಗೆ ಬಾಗಿನ ಕೊಡೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಸಂತೋಷದ ವಿಷಯ ಏನಂದರೆ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿದ್ಯಾವಂತರ ಸಂಖ್ಯೆ ತುಂಬ ಜಾಸ್ತಿ ಇದೆ. ನಮ್ಮ ವಿದ್ಯಾವಂತರು ಏನು ಮಾಡ್ತಾರೆ ಅಂದರೆ, ಕೈಯಲ್ಲಿ ಪೇಪರ್ ಇದ್ದರೆ, ಪ್ಲಾಸ್ಟಿಕ್ ಇದ್ದರೆ ತೆಗೆದು ಬಿಸಾಕಿ ಹೋಗ್ತಾರೆ. ಬಟ್ ಅದೇ ಪೌರ ಕಾರ್ಮಿಕರು ಏನು ಮಾಡ್ತಾರೆ ಅಂದರೆ, ಆ ಪೇಪರ್ನ ತೆಗೆದು ಕ್ಲೀನ್ ಮಾಡಿ ಅದನ್ನು ಸ್ವಚ್ಛ ಮಾಡ್ತಾ ಹೋಗ್ತಾರೆ. ಹೀಗೆ ನೀವೇ ಗೆಸ್ ಮಾಡಿ, ಇಲ್ಲಿ ವಿದ್ಯಾವಂತರು ಯಾರು, ಬುದ್ಧಿವಂತರು ಯಾರು, ದಡ್ಡರು ಯಾರು ಅಂಥೇಳಿ ನಾನು ನಮ್ಮ ಹಾಸನ ಜನತೆಯಲ್ಲಿ ಒಂದು ಕೋರಿಕೆ ಏನೆಂದರೆ, ನಮ್ಮ ಹಾಸನವನ್ನು ಸ್ವಚ್ಛವಾಗಿ ಇಡಬೇಕು ಅಂದರೆ ದಯವಿಟ್ಟು ನೀವು ಎಲ್ಲೇ ಕಂಡ್ರೂ ಆ ಪ್ಲಾಸ್ಟಿಕ್ಕು ಮತ್ತು ಪೇಪರ್ನ ಬಿಸಾಕಬೇಡಿ. ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗಳಲ್ಲಿ ಹಾಕಿ ಅದನ್ನು ಸ್ವಚ್ಛ ಮಾಡಬೇಕು ಅಂತ ಈ ಮೂಲಕ ನಾನು ಹಾಸನ ಜನತೆಯಲ್ಲಿ ಕೇಳ್ಕೊಳ್ತಾ ಇರ್ತೀನಿ. ಅದೇ ರೀತಿ ನಮ್ಮ ಈ ಗುರುಕುಲ ಸಿಬಿಎಸ್ಇ ಶಾಲೆಯಿಂದ ನಾವು ಇವತ್ತು ಹಮ್ಮಿಕೊಂಡಿರುವಂತಹ ಈ ಒಂದು ಬಾಗಿನ ಕಾರ್ಯಕ್ರಮ ಯಾವುದೇ ಉದ್ದೇಶಿತ ಕಾರ್ಯಕ್ರಮ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಬಂದಂಥ ಕಾರ್ಯಕ್ರಮವನ್ನು ಈ ಒಂದು ವರ್ಷ ಅಲ್ಲದೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ನಾವು ನಡೆಸಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ಒಂದು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನನ್ನ ಎಲ್ಲ ಪೌರ ಕಾರ್ಮಿಕ ಅಕ್ಕ ತಂಗಿಯರಿಗೆ, ಸಹೋದರರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಸನ ನಗರದ ಎಲ್ಲ ಮಹಾಜನತೆಗೆ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀವಿ. ಈವಂತೂ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಸತ್ಯಮಂಗಲ ಇಲ್ಲಿಂದ ನಾವು ಬಾಗಿನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಹಿಂದಿನ ಉದ್ದೇಶ ಏನಂತಂದರೆ, ಸಂಬಂಧಗಳು ಮೌಲ್ಯಗಳನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡಿಸ್ಬೇಕಾಗಿದೆ. ಇವತ್ತಿನ ಕಾಲಮಾನದಲ್ಲಿ ಸಂಬಂಧಗಳನ್ನು ಕುರಿತಂತೆ ತುಂಬಾ ಭಯ ಆಗುತ್ತೆ ನಮಗೆ. ಸಂಬಂಧಗಳು ಯಾವ ರೀತಿಯಾಗಿ ನಾಶ ಆಗ್ತಾ ಇದ್ದಾವೆ ಅಂತ. ಆ ಸಂಬಂಧಗಳನ್ನು ಮರು ಸಂಪರ್ಕಪಡಿಸುವಂತಹ ಕಾರ್ಯಕ್ಕೆ ನಾವು ಕೈ ಜೋಡಿಸಬೇಕಾಗಿದೆ.
ಇದೇ ವೇಳೆ 75 ಜನ ನಗರಸಭೆ ಪೌರ ಕಾರ್ಮಿಕರಿಗೆ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಿಕ್ಷಣ ಸಂಸ್ಥೆಯಿಂದ ಬಾಗಿನವನ್ನು ಮುಖ್ಯ ಅತಿಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ನೀಡಿ ಸಂತೋಷ ಕಳೆದರು. ಹಾಗೂ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ವೆಂಕಟೇಶ್, ಆರೋಗ್ಯಾಧಿಕಾರಿ ಮಂಜುನಾಥ್ ಇತರರು ಹಾಜರಿದ್ದರು. ನಮ್ಮ ಶಾಲೆಯಿಂದ ಈ ಮಹಾರಾಜ ಪಾರ್ಕ್ನಲ್ಲಿ ಸ್ವಲ್ಪ ಬಾಗಿನವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ನಾವು ಪೌರ ಕಾರ್ಮಿಕರಿಗೆ ಬಾಗಿನವನ್ನು ನೀಡಿದ್ದರಿಂದ ಅವರ ಸಂಬಂಧವನ್ನು ಗಟ್ಟಿಯಾಯಿತು. ನಮ್ಮ ಅಕ್ಕ ತಂಗಿಯರಿಗೆ ಅವರ ತಾಯಿ ಎಂದು ರೂಪಿಸಿಕೊಂಡು ನಾವು ಅವರಿಗೆ ಬಾಗಿನವನ್ನು ನೀಡಿದ್ದೀವಿ. ಮತ್ತು ನನಗೆ ವಿದ್ಯಾಭ್ಯಾಸವನ್ನು ಎಲ್ಲ ಕಲಿಸಿಕೊಟ್ಟ ಶಿಕ್ಷಕರಿಗೆ ಹ್ಯಾಪಿ ಟೀಚರ್ಸ್ ಡೇ. ಇಂದು ನಾನು ಪೌರಕಾರ್ಮಿಕ ಮಹಿಳೆಯರ ಬಗ್ಗೆ ಹೇಳುತ್ತಿದ್ದೇನೆ. ನಮ್ಮ ಪೌರಕಾರ್ಮಿಕ ಮಹಿಳೆಯರು ಬರೀ ಪೌರಕಾರ್ಮಿಕ ಮಹಿಳೆಯರಾಗೇ ಇರಲ್ಲ. ನಾವು ಅವರಿಗೆ ತಾಯಿ, ಸಹೋದರಿ, ಅಕ್ಕ ತಂಗಿಯರ ಸ್ಥಾನವನ್ನು ಕೊಟ್ಟರೆ ಅವರಿಗೆ ನಾವು ಬಾಗಿನ ಕೊಡುವುದರ ಮೂಲಕ ಅವರನ್ನು ಗೌರವಿಸಬಹುದು. ಇಂದು ನಾವು ನಮ್ಮ ಶಾಲೆ ಟೈಮ್ಸ್ ಗುರುಕುಲ ಶಾಲೆ CBSE ಶಾಲೆ ವತಿಯಿಂದ ನಮ್ಮ ತಾಯಿಯ ಸ್ಥಾನ ಕೊಟ್ಟಿರುವ ಈ ಪೌರಕಾರ್ಮಿಕ ಮಹಿಳೆಯರಿಗೆ ಬಾಗಿನ ಕೊಟ್ಟು ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಹ್ಯಾಪಿ ಟೀಚರ್ಸ್ ಡೇ. ಇಲ್ಲಿ ನಾವು ನಡೆಸಿದಂತಹ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಬಾಗಿನವನ್ನು ಕೊಟ್ಟು ಅವರ ಮನಸ್ಸನ್ನು ಕೂಡ ಸೆಳೆದಿದ್ದೇವೆ. ಹಾಗೆ ಅವರು ಕೂಡ ಖುಷಿಪಟ್ಟು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಓದು ಬರದೇ ಇದ್ದರೂ ನಮ್ಮ ನಾಡಿನ ಸ್ವಚ್ಛತೆಯನ್ನು ಕಾಪಾಡುತ್ತಿದ್ದರು ಅವರಿಗೆ ನಮ್ಮ ಟೈಮ್ಸ್ ಗುರುಕುಲ CBSE ಶಾಲೆಯಿಂದ ಬಾಗಣದೊಂದಿಗೆ ಗೌರವ ಸಲ್ಲಿಸುತ್ತಿದ್ದೇವೆ. ಧನ್ಯವಾದ. ಗಾಂಧೀಜಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಶುರು ಮಾಡಿದ್ದರು. ಅದನ್ನು ಪಾಲಿಸುತ್ತಿರುವವರು ನಮ್ಮ ಪೌರ ಕಾರ್ಮಿಕರು. ಅದಕ್ಕಾಗಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ಅವರಿಗೆ ಬಾಗಿನವನ್ನು ಕೊಡಲು ನಾವು ಬಂದಿದ್ದು. ಹಾಸನ ಹಾಲು ಒಕ್ಕೂಟವು 2023-24ನೇ ಸಾಲಿನಲ್ಲಿ ರೂಸ್ 2203.53 ಕೋಟಿಗಳಷ್ಟು ವಹಿವಾಟು ನಡೆಸುವ ಮುಖಾಂತರ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಶೇಕಡ 12.32ರಷ್ಟು ವಹಿವಾಟು ಹೆಚ್ಚಳವಾಗಿ ಈ ಸಾಲಿಗೆ 5.30 ಕೋಟಿಗಳಷ್ಟು ಲಾಭ ಗಳಿಸಿರುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಸ್ಪರ್ಧೆ ಮಾರಾಟದಲ್ಲಿ ಹಾಸನ ಹಾಲು ಒಕ್ಕೂಟದಲ್ಲಿ ಉತ್ಪಾದನೆಗೊಂಡ ಹಾಲಿನ ಪುಡಿ ಮತ್ತು ಬೆಣ್ಣೆ ದಾಸ್ತಾನು ಆಗೇ ಉಳಿದಿದೆ ಎಂದು ಒಕ್ಕೂಟದ ಅಧ್ಯಕ್ಷ HD ರೇವಣ್ಣ ಬೇಸರ ವ್ಯಕ್ತಪಡಿಸಿ ಮಾಹಿತಿ ನೀಡಿದರು. ನಗರದ ಬೆಂಗಳೂರು ರಸ್ತೆ ಬಳಿ ಇರುವ ಡೈರಿ ಆವರಣದಲ್ಲಿ ನಡೆದ ಒಕ್ಕೂಟದ ಸದಸ್ಯರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತೆರಿಗೆ ಪೂರ್ವಾರು 5.30 ಕೋಟಿಗಳಷ್ಟು ಲಾಭ ಗಳಿಸಿರುತ್ತದೆ. ಇದರಲ್ಲಿ ಒಕ್ಕೂಟದ ಬೈಲ ಪ್ರಕಾರ ಆದಾಯ ತೆರಿಗೆ ಬಾಬು ಕಳೆದು ಉಳಿದ ನಿವ್ವಳ ಲಾಭ ರು 3.61 ಕೋಟಿಗಳನ್ನು ಒಕ್ಕೂಟದ ಬೈಲಾ ನಿಯಮಗಳಂತೆ ಸದಸ್ಯ ಸಂಘಗಳಿಗೆ ಬೋನಸ್ ಮತ್ತು ಡಿವಿಡೆಂಡ್ ಹಾಗೂ ಇತರೆ ರೂಪದಲ್ಲಿ ಹಂಚಿಕೆ ಮಾಡಲಾಗಿದೆ.
2024-25ನೇ ಸಾಲಿಗೆ ರು 2,846.75 ಕೋಟಿ ವಹಿವಾಟು ನಡೆಸುವ ಗುರಿ ಹೊಂದಲಾಗಿದ್ದು ರು 4.90 ಕೋಟಿರಷ್ಟು ನಿವ್ವಳ ಆದಾಯ ನಿರೀಕ್ಷಿಸಲಾಗಿದೆ. ಉತ್ಪಾದಕರಿಗೆ ಉತ್ತಮ ಖರೀದಿ ದರ ನೀಡುವ ನಿಟ್ಟಿನಲ್ಲಿ ಒಕ್ಕೂಟವು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದ್ದು 2023-24ನೇ ಸಾಲಿನಲ್ಲಿ 1,549.39 ಕೋಟಿ ರುಗಳನ್ನು ಉತ್ಪಾದಕರಿಗೆ ಬಟವಾಡೆ ರೂಪದಲ್ಲಿ ಸಂಘಗಳ ಮೂಲಕ ಪಾವತಿಸಲಾಗಿದ್ದು ಈ ಮೊತ್ತವು ಒಕ್ಕೂಟದ ವಹಿವಾಟಿನ ಮೊತ್ತದ 70.29% ಆಗಿದ್ದು ಅತಿ ಹೆಚ್ಚು ಖರೀದಿ ದರ ನೀಡುವ ಒಕ್ಕೂಟಗಳಲ್ಲಿ ಹಾಸನ ಒಕ್ಕೂಟವು ಮುಂಚೂಣಿಯಲ್ಲಿರುತ್ತದೆ ಎಂದರು. ಒಕ್ಕೂಟ ಮತ್ತು ಉತ್ಪಾದಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಖರೀದಿ ದರವನ್ನು ಪರಿಷ್ಕರಿಸಲಾಗುತ್ತಿದ್ದು 2023-24ನೇ ಸಾಲಿನಲ್ಲಿ 3 ಬಾರಿ ಖರೀದಿ ದರ ಪರಿಷ್ಕರಣೆ ಮಾಡಿದ್ದು ಪ್ರತಿ ಕೆಜಿಗೆ ವಾರ್ಷಿಕ ಸರಾಸರಿ ರು 35.35ರಂತೆ ಸಂಘಗಳಿಗೆ ಹಾಗೂ ರು 33.68ರಂತೆ ಉತ್ಪಾದಕರಿಗೆ ಖರೀದಿ ದರ ನೀಡಲಾಗಿರುತ್ತದೆ ಹಾಗೂ ಅತಿ ಹೆಚ್ಚು ಖರೀದಿ ದರ ಉತ್ಪಾದಕರಿಗೆ ರು 34.20ರಂತೆ ನೀಡಲಾಗಿದೆ. ಪ್ರತಿದಿನ 4.0 ರಿಂದ 4.5 ಲಕ್ಷ ಲೀಟರ್ ಹಾಲನ್ನು ಪರಿವರ್ತನೆಗೆ ಕಳುಹಿಸಿಕೊಡುತ್ತಿದ್ದು ಪರಿವರ್ತಿತ ಉತ್ಪನ್ನಗಳು ಮಾರಾಟವಾಗದೆ ಎಸ್ಎಂಪಿ ದಾಸ್ತಾನು 3,800 ಮೆಟ್ರಿಕ್ ಟನ್ ಹಾಗೂ ಬೆಣ್ಣೆ ದಾಸ್ತಾನು 1,246 ಮೆಟ್ರಿಕ್ ಟನ್ ಇದ್ದು ಇವುಗಳ ಮೌಲ್ಯ ಒಟ್ಟು ರು 122.0 ಕೋಟಿ ರುಗಳಾಗಿರುತ್ತದೆ. ಈ ರೀತಿ ದಾಸ್ತಾನು ಮಾರಾಟವಾಗದೆ ಒಕ್ಕೂಟವು ನಷ್ಟ ಅನುಭವಿಸುತ್ತಿದ್ದು ಉತ್ಪಾದಕರಿಗೆ 3 ವಾರದ ಬಟವಾಡೆ ನೀಡಲು ಬಾಕಿ ಇದ್ದು ಒಕ್ಕೂಟವು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದೆ. ಆದ ಕಾರಣ ಉತ್ಪನ್ನಗಳ ಮಾರಾಟವ ಮೇಲೆ ಕೆಎಂಎಫ್ ವಿಧಿಸುತ್ತಿರುವ 6% ಮಾರಾಟ ಲೆವಿಯನ್ನು ಕೆಲವು ತಿಂಗಳುಗಳವರೆಗೆ ಕೈಬಿಡಲು ಕೆಎಂಎಫ್ಗೆ ಕೋರಿಕೆ ಸಲ್ಲಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಂಘಗಳ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ, ಸಂಘಗಳ ಬಿಎಂಸಿ ಕಟ್ಟಡಗಳ ನಿರ್ಮಾಣಕ್ಕೆ, ಖನಿಜ ಮಿಶ್ರಣಕ್ಕೆ, ಸಾಫ್ಟ್ ಕಿಟ್, ವೆಟ್ ಫೆನ್, ಗೋದಾರ ಶಕ್ತಿ, ಹಾಲು ಕರೆಯುವ ಯಂತ್ರಗಳಿಗೆ, ಪ್ರಥಮ ಚಿಕಿತ್ಸಾ ಔಷಧಿಗೆ, ಮೇವು ಕತ್ತರಿಸುವ ಯಂತ್ರಗಳಿಗೆ, ರಬ್ಬರ್ ಮ್ಯಾಟ್ ಖರೀದಿಗೆ, ಲಿಂಗ ನಿರ್ಧರಿತ ವೀರ್ಯ ನಳಿಕೆಗೆ, ಮೇವು ಅಭಿವೃದ್ಧಿ ಚಟುವಟಿಕೆಗಳು ಹಾಗೂ ಬಿಎಂಸಿ ಎಎಂಸಿಯುಗಳ ಖರೀದಿಗೆ ಅನುದಾನ ನೀಡಿರುವುದು ಮತ್ತು ಇನ್ನಿತರೆ ಚಟುವಟಿಕೆಗಳು ಸೇರಿದಂತೆ ಒಟ್ಟಾರೆ ರು 29.80 ಕೋಟಿಗಳನ್ನು ಸಂಘಗಳಿಗೆ ಸಹಾಯಧನ ರೂಪದಲ್ಲಿ ನೀಡಲಾಗಿದೆ. ಇದೇ ರೀತಿ 2024-25ನೇ ಸಾಲಿಗೆ ಒಟ್ಟಾರೆ ರು 25.44 ಕೋಟಿಗಳನ್ನು ಸಂಘಗಳಿಗೆ ಸಹಾಯಧನ ರೂಪದಲ್ಲಿ ನೀಡಲು ಉದ್ದೇಶಿಸಲಾಗಿದೆ. ಏಕರೂಪ ತಂತ್ರಾಂಶ ಕೆಎಂಎಫ್ ನಿರ್ದೇಶನದಂತೆ ಒಕ್ಕೂಟದ ವ್ಯಾಪ್ತಿಯ ಎಲ್ಲ ಸಂಘಗಳಿಗೆ ಎನ್ಡಿಡಿಬಿ ರವರು ಅಭಿವೃದ್ಧಿಪಡಿಸಿರುವ ತಂತ್ರಾಂಶವನ್ನು ಅಳವಡಿಸಿದ್ದು ಇದರಿಂದ ಉತ್ಪಾದಕರಿಗೆ ಹಾಲು ಹಾಕಿದ ಕೂಡಲೇ ಗುಣಮಟ್ಟದ ಫಲಿತಾಂಶ ದೊರೆಯುತ್ತಿದೆ ಹಾಗೂ ಸಂಘದ ಕಾರ್ಯನಿರ್ವಹಣೆಗೆ ಈ ತಂತ್ರಾಂಶ ಅಳವಡಿಕೆ ಸಹಾಯವಾಗಿದೆ ಎಂದರು. 2024-25ನೇ ಸಾಲಿಗೆ 1.0 ಲಕ್ಷ ರಾಸುಗಳನ್ನು ರಾಸ ವಿಮಾ ಯೋಜನೆಗೆ ಒಳಪಡಿಸಲು ಯೋಜಿಸಿದ್ದು ಅಂದಾಜು ವಿಮಾ ಪ್ರೀಮಿಯಂ ಮೊತ್ತ 6.0 ಕೋಟಿಗಳಾಗಲಿದೆ. ಒಕ್ಕೂಟ ಮತ್ತು ಹಾಮೂಲ್ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ಅಂದಾಜು ರು 3.60 ಕೋಟಿ ಅನುದಾನ ನೀಡಲಾಗುತ್ತಿದ್ದು ಉತ್ಪಾದಕರು ಇದರ ಉಪಯೋಗವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳಬೇಕೆಂದು ಹೇಳಿದರು. ಇದೇ ವೇಳೆ ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾದ ಎನ್ಸಿ ನಾರಾಯಣಗೌಡ, ಕೆ ಸತೀಶ್, ಜಿಎ ರಾಮಚಂದ್ರೇಗೌಡ, ಎಚ್ಟಿ ಆಶಾ, ಕೆವಿ ವಸಂತ, ವ್ಯವಸ್ಥಾಪಕ ನಿರ್ದೇಶಕ ಎಚ್ ಮಹೇಶ್ ಇತರರು ಹಾಜರಿದ್ದರು. ನಾವು ಮಾಡೋ ರೇಟ್ಗೂ 120 ರೂಪಾಯಿ ಕಮ್ಮಿ ಆಗಿದೆ. 260 ಮಾರಿದರೆ ನಮಗಿದಾಗೋದು. ಇವತ್ತು 200 ರೂಪಾಯಿ ಮಾರ್ತಾವ್ರೆ. ಅದು 1 kg ಮಾರೋಕ್ಕೆ 12 ರೂಪಾಯಿ 15 ರೂಪಾಯಿ ಹೋಗ್ತದೆ. ಗೊತ್ತಾಯ್ತಾ ಸರ್? 15 ರೂಪಾಯಿ ಹೋದ್ರೆ ಉಳಿಯೋದು ನಮ್ಗೆ 200 ಉಳಿತದೆ. ಈಗ 1 kgಗೆ 120 ರೂಪಾಯಿ ಲಾಸ್ ಆಗುತ್ತೆ. 1 kg SMP ಪೌಡ್ರ್ ಮಾಡಿ ಹಾಲನ್ನ ಕನ್ವರ್ಷನ್ಗೆ ಕಳಿಸಿದರೆ. ಅದೇ ರೀತಿ ಬೆಣ್ಣೆ 1,000 ಟನ್ ಬೆಣ್ಣೆ ಇದೆ. 1,000 ಟನ್ ಬೆಣ್ಣೆ ಅಂದರೆ ಒಂದು ಬೆಣ್ಣೆ kg ಬೆಣ್ಣೆ ಮಾರೋಕ್ಕೆ 31 ರೂಪಾಯಿ ತಗೋತಾರೆ ಬರೀ ಮಾರೋಕ್ಕೆ. ಆಮೇಲೆ ಹಾಲು ಹಾಕೋಕ್ಕೆ ವರ್ಷಕ್ಕೆ 15 ಕೋಟಿ ಕೊಡ್ತೀವಿ KMFಗೆ ಲೆವಿ ಅಂತ. 1.5% ಲೆವಿಯ. ಗೊತ್ತಾಯ್ತಾ ಸರ್? ನಮಗೀಗ ಕಷ್ಟದಲ್ಲಿದ್ದೀವಿ. ಇದನ್ನು ಕಮ್ಮಿ ಮಾಡಿದರೆ ಮಾಡ್ತಾಯಿಲ್ಲ. ಇವತ್ತು ನಾನು ಹೇಳೋದು ರೈತರು ಉತ್ಪಾದನೆ ನಮ್ಮ ಜಿಲ್ಲೆ ಇವತ್ತು ಸುಮಾರು ನಮ್ಮ ಹತ್ರನೇ 140 ಕೋಟಿ ರೂಪಾಯಿ ಪದಾರ್ಥ ಸ್ಟಾಕ್ ಐತಿ. 140 ಕೋಟಿ ರೂಪಾಯಿ ಪದಾರ್ಥ ಸ್ಟಾಕ್ ಇದೆ. 3,800 ಟನ್ ಪೌಡ್ರು, 850, 1,000 ಟನ್ ತುಪ್ಪ, ಬೆಣ್ಣೆ ಎಲ್ಲ ಸೇರಿ. ಗೊತ್ತಾಯ್ತಾ ಸರ್? ಇನ್ನು ಹಾಲಿನ 1.5% ಅದಕ್ಕೆ ಬೇರೆ ಟ್ಯಾಕ್ಸ್. ಬರೀ ನಾವು ಇದು ಕಟ್ಟೋದೇ ಐತಿ. ರೈತರು ದುಡ್ಡು ಹಾಕಿ KMFಗೆ
ಲಾಭ ಮಾಡಿಕೊಟ್ಟು ಅವರಿಗೆ ಆರಾಮಾಗಿ ಮೇವು ಅಷ್ಟೇ. ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ದರೂ ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರಿದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರಿದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ.
IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ಶಿಕ್ಷಣ ಭವನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 136ನೇ ಜನ್ಮ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಹಾಗೂ ಶಾಸಕ HT ರೇವಣ್ಣನವರು ಒಂದೇ ವೇದಿಕೆ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು. ಹೊಳೆನರಸೀಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ 136ನೇ ಜನ್ಮ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ 136ನೇ ಜನ್ಮ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆಯು ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳು ಆಚರಿಸುತ್ತಿರುವುದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರವಿರಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಮುರಾರ್ಜಿ ವಸತಿ ಶಾಲೆಯಂತೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, PU ವರೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗಬೇಕು ಎಂದು ಹೇಳಿದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ 136ನೇ ಜನ್ಮ ದಿನಾಚರಣೆ, ಶಿಕ್ಷಕರ ದಿನಾಚರಣೆಯಿಂದ ತಾಲೂಕಿನ ಎಲ್ಲ ಶಿಕ್ಷಕರಿಂದ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಅದರ ಜೊತೆಗೆ ಪತ್ರಿಕಾ ಸ್ನೇಹಿತರು, ಎಲ್ಲ ಅಧ್ಯಕ್ಷರು, ಎಲ್ಲ ಪತ್ರಿಕಾ ಸ್ನೇಹಿತರಿಗೆ, ಹಿರಿಯರಿಗೆ, ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಹೊಂದಿಸಿ ಇವತ್ತು ಶಿಕ್ಷಣ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿ ಇವತ್ತು ಏನು ರಾಜ್ಯದಲ್ಲಿ ಇವತ್ತು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಕೊಟ್ಟು ಅದನ್ನು ಯಾರೋ ಹಿರಿಯರು ಇವತ್ತು ತಂದಂಥ ಇದನ್ನು ಇವತ್ತು ಮುಂದಿನ ದಿನಗಳಲ್ಲಿ ಅದಕ್ಕೆ ಒಳ್ಳೆಯ ರೀತಿ ಒತ್ತು ಕೊಟ್ಟು ಆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಇನ್ನೂ ಉತ್ತಮವಾಗಿ ನೆರವೇರಿಸಬೇಕು ಅಂತ ಹೇಳಿ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಈಗ ಏನು ಹಿಂದಿನ ದಿನದಲ್ಲಿ KPC ಶಾಲೆ ಇಟ್ಟು LKGಯಿಂದ PUCವರೆಗೆ ಆ ಶಾಲೆಗಳಿಗೆ ಒತ್ತು ಕೊಡಬೇಕಾಗುತ್ತೆ. ಮತ್ತು ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಶಿಕ್ಷಣಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ರು. 7 ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು, 3 ಕಿಲೋಮೀಟರ್ಗೆ ಪ್ರೌಢಶಾಲೆ ಇರ್ಬೋದು, ಮತ್ತು ಇವತ್ತು ಏನು ನಮ್ಮ ಮುರಾರ್ಜಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಬನಶಂಕರಿ ಶಾಲೆ ಎಲ್ಲ ಇದೆ. ಅದೇ ರೀತಿ ಇವತ್ತು ಪ್ರತಿ ಹೋಬಳಿ ಮಟ್ಟಕ್ಕೆ ಒಂದು KPC ಶಾಲೆನ LKGಯಿಂದ PUCವರೆಗೆ ಮಾಡಬೇಕು ಅಂತೇಳಿ ಸರ್ಕಾರ ಒತ್ತಾಯ ಮಾಡಿ, ಮತ್ತೆ ನನಗೆ 12 ಗಂಟೆ ಇನ್ನೊಂದು ಕಾರ್ಯಕ್ರಮ ಯಾರು ಹೊರಟ ಮಾಡಬೇಕು ಯೋಗದ ಸದಸ್ಯರು, ತಾಲೂಕು ಪ್ರಧಾನಿಗಳು ಎಲ್ಲರೂ ನಿಲ್ಲಿಸಿ ಇವತ್ತು ನಾನು ಅಧ್ಯಕ್ಷತೆಗಳನ್ನು ವಹಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿ ಕೂಟು ಎಲ್ಲ ಶಿಕ್ಷಕರ ಸನ್ಮಾನ ಇರ್ಬೋದು, ಇದೆಲ್ಲ ಮಾಡಿ ಭಗವಂತ ಎಲ್ಲ ಶಿಕ್ಷಕರಿಗೆ ಎಲ್ಲರೂ ಒಳ್ಳೆಯದು ಮಾಡಿ. ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ.
ಪಕ್ಷ ಜಾತ್ಯತೀತವಾಗಿ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಹಾಸನ ಕ್ಷೇತ್ರ ಹಾಗೂ ಹೊಳೆನರಸೀಪುರ ತಾಲೂಕಿನ ಅಭಿವೃದ್ಧಿ ಕೆಲಸ ಮಾಡುವುದಕ್ಕೆ ಶ್ರಮಿಸೋಣ ಎಂದು ತಿಳಿಸುತ್ತಾ, ಮಕ್ಕಳಿಗೆ ಯಾವುದೇ ಆಸ್ತಿ ಮಾಡುವುದಕ್ಕಿಂತ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿದಾಗ ಮಾತ್ರ ಸಮಾಜದ ಅಭಿವೃದ್ಧಿಯಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ನಿವೃತ್ತರಾದ ಶಿಕ್ಷಕ ಬಂಧುಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶಿಕ್ಷಕರುಗಳಿಗೆ, ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಜಯಂತಿಯ ಪ್ರಯುಕ್ತವಾಗಿ ಶಿಕ್ಷಕರ ದಿನಾಚರಣೆಯನ್ನು ನಾವೇನು ಆಚರಿಸ್ತೀವಿ, ನಮಗೆಲ್ಲ ಹೆಮ್ಮೆ ಆದಂತಹ ವಿಷಯ. ಜೊತೆಗೆ ಹೊಳೆನರಸೀಪುರ ತಾಲೂಕಿನಲ್ಲಿ ನಮ್ಮ ಶಿಕ್ಷಕರು ಅತಿ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಏನಂದ್ರೆ ಪಾಠ ಮಾಡಿದಲ್ಲಿ ವಿವಿಧ ಸಬ್ಜೆಕ್ಟ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನಮಗೆ ನಮ್ಮ ಮಕ್ಕಳ ಪೇರೆಂಟ್ಸ್ ನಮಗೆ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಜೊತೆಗೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಭಾಗದಲ್ಲಿ, ಯಾಕಂದ್ರೆ ಎಲ್ಲರೂ ನಾವೆಲ್ಲ IPS ಆಗಬೇಕು, ರಾಜಕಾರಣಿ ಆಗಬೇಕು, IAS ಆಗಬೇಕು, KS ಆಗಬೇಕು ಅಂತಿರ್ತೀವಿ. ಆದರೆ ಶಿಕ್ಷಕ ಆಗಬೇಕು ಅಂತ ಹೇಳಿದಾಗ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಇವೆಲ್ಲ ತಿಳಿದಿರೋದಕ್ಕೆ ಖಂಡಿತವಾಗಿ ನಾನು ಇವತ್ತು ಸಂಸದನಾಗಿದ್ದೀನಿ, ಶಾಸಕರಾಗಿರ್ತಾರೆ, ತಹಸೀಲ್ದಾರ್ ಆಗಿರ್ತಾರೆ. ಎಲ್ಲರೂ ಈ ವೇದಿಕೆಯಲ್ಲಿ ನಾನು ಖಂಡಿತವಾಗಿಯೂ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ನನಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಇಬ್ಬರು ಟೀಚರ್ಗಳನ್ನ ನೆನೆಸ್ಕೊಬೇಕಾಗ್ತದೆ. ನಾನು ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಓದಿದ್ದು ಮೈಸೂರಲ್ಲಿ. ನಮ್ಮ ಮಂಜುಳಾ ಮೇಡಮ್ ಅಂತ ಇದ್ರು, ಖಂಡಿತವಾಗಿ ಅವರು ನೆನೆಸ್ಕೊಂಡು ಕಟ್ಟಿಕೊಟ್ಟಿದೆ. ಅವರು ನಮ್ಮ ಜೊತೆಗಿಲ್ಲ. ಇನ್ನೊಬ್ರು ಸರ್ ಆಂಟೋನಿ ವಿಕ್ಟರ್ ಅಂತ ಇದ್ರು. ಖಂಡಿತವಾಗಿ ಅವರೆಲ್ಲ ನಮಗೆ ಒಂದು ಸಭ್ಯತೆಯನ್ನ, ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಖಂಡಿತವಾಗಿ ನಾನು ಇವರು ಸಭ್ಯತೆ ಸಾಧ್ಯನೇ ಇಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾರೆ. ನಾನು ಇಷ್ಟಪಡ್ತೀನಿ. ಇದೇ ರೀತಿ ನಾನು ಯಾವುದು ಖಾಸಗಿ ಶಿಕ್ಷಣ ವಿರುದ್ಧ ಮಾತಾಡ್ತಿಲ್ಲ. ಆದರೆ ನನಗೆ ಏನು ಮನವಿ ಮಾಡ್ತೀನಿ ಅಂತ ಹೇಳಿದ್ರೆ, ಆದಷ್ಟು ಮಕ್ಕಳ ದಾಖಲಾತಿ ಹೆಚ್ಚಿಸಬೇಕು. ಸರ್ಕಾರ ದಿನಗಾದ್ರೆ 10 ಯೋಜನೆ ಕೊಡ್ತಾರೆ. ದಾಖಲಾತಿ ಜಾಸ್ತಿ ಬೇಕು. ದಯಮಾಡಿ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ಏನು ಹೇಳ್ತಾರೆ ಅದನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಯಾವುದೇ ಬಡವರು ಮಂದಿರು ಅಂತ ನೋಡಿದೆ ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಗೆ ಸೇರಿಕೆ ಉಡುಗೆಯನ್ನು ಕೊಡಬೇಕು ಅಂತ ನಾನು ಹೇಳ್ತೀನಿ. ಜೊತೆಗೆ ನಾನು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದು ಕಟ್ಟಪ್ಪಣೆಯನ್ನು ಮಾಡ್ಕೊಂಡು ಗಣನೆಯನ್ನು ಮಾಡ್ತೀವಿ. ನಾವು ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರದ ಏನಂತ ಹೇಳ್ತಾರೆ ಅಫೀಸರ್ಸ್ ಆಗಿರ್ಬೋದು, ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಓದಿಸ್ಬೇಕು ಅಂತ ನಾವು ಆಗ್ರಹಿಸ್ತೀವಿ. ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ಇಲ್ಲಿ ಒಂದು ಸುಧಾರಣೆ ಓದಿಸ್ಬೇಕು ಅಂತ ನಾವು ಆಗ್ರಹಿಸೋಣ. ಜೊತೆಗೆ ಎಲ್ಲರ ಸಲಹೆ ಸಹಕಾರದಿಂದ ನಾವು ಈ ಕಡೆ ಸಂಸದನಾಗಿ ಆಯ್ಕೆ ಆಗಿದ್ದೀವಿ. ಖಂಡಿತವಾಗಿ ಸಲಹೆ ಸಹಕಾರಕ್ಕೆ ಮುಖ್ಯ ಆಗಿದೆ. ಸುಮಾರು ಶಾಲೆಗಳಾಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ವಿಶಿಷ್ಟ ಕೇಂದ್ರಗಳಾಗಿ ದುರಸ್ತಿ ಆಗಿದೆ. ಅದನ್ನು ಗಮನಿಸಿಕೊಂಡ್ರೆ ಪ್ರಾಮಾಣಿಕವಾಗಿ ಸರ್ಕಾರ ಚರ್ಚಿಸಿ ಸೂಕ್ತವಾದ ಕ್ರಮ ತಗೊಂಡು ಕೆಲಸವನ್ನು ನಾವು. ಸಮಾರಂಭದಲ್ಲಿ ತಾಲೂಕು ದಂಡಾಧಿಕಾರಿ KK ಕೃಷ್ಣಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ತಾಲೂಕು ಪಂಚಾಯಿತಿ ತಾಂತ್ರಿಕ ಅಧಿಕಾರಿ ಗೋಪಾಲ್, ಶಿಕ್ಷಣ ಇಲಾಖೆಯ CRP-BRP ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ TS ಕುಮಾರಸ್ವಾಮಿ, ಅಧ್ಯಕ್ಷ RB ಪುಟ್ಟೇಗೌಡ, ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಜಫರೇಗೌಡ, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಈರಯ್ಯ ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಹಲವೆಡೆ ರೈತರು ಉಳುಮೆ ಮಾಡುತ್ತಿರುವ ಭೂಮಿಯನ್ನು ಡೀಮ್ಡ್ ಅರಣ್ಯವೆಂದು ಅರಣ್ಯ ಇಲಾಖೆ ಘೋಷಣೆ ಮಾಡಿ ಒಕ್ಕಲೆಬ್ಬಿಸಲು ಮುಂದಾಗಿರುವುದನ್ನು ಖಂಡಿಸಿ ಪಶ್ಚಿಮ ಘಟ್ಟದ ಹೋರಾಟ ಸಮಿತಿಯು ಅಸ್ತಿತ್ವಕ್ಕೆ ಬಂದಿದೆ ಎಂದು ಸಮಿತಿ ಅಧ್ಯಕ್ಷ ಬಾಚಹಳ್ಳಿ ಪ್ರತಾಪ್ ಗೌಡ ಹೇಳಿದರು. ತಾಲೂಕಿನ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಲು ಮುಂದಾಗಿದೆ. ಇದರಿಂದಾಗಿ ಪಶ್ಚಿಮ ಘಟ್ಟದ ಅಂಚಿನ ಜನರ ಬದುಕು ಅತಂತ್ರವಾಗಿದೆ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ಸಂಘಟನೆ ಮಾಡಲಾಗುತ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಬೆಳೆಗಾರರು, ಮುಖ್ಯವಾಗಿ ಸಣ್ಣ ಬೆಳೆಗಾರರಿಗೆ ಬಹಳ ಸಂಕಷ್ಟವಾಗುತ್ತದೆ. ತಾಲೂಕಿನ ಕಾಡಿನ ಅಂಚಿನಲ್ಲಿ ಇರುವಂತಹ 13 ಹಳ್ಳಿಗಳ ಜನರಿಗೆ ತೊಂದರೆಯಾಗುತ್ತಿದೆ. ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶದಿಂದ ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯ ರೈತಾಪಿ ಜನರು ಸಂಘಟಿತವಾಗುತ್ತಿದ್ದೇವೆ ಎಂದು ಹೇಳಿದರು. ಸಕಲೇಶಪುರ ತಾಲೂಕಿನಲ್ಲಿ ಪಶ್ಚಿಮ ಘಟ್ಟದ ಮೂಲ ನಿವಾಸಿಗಳ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ದೀವಿ. ಇವತ್ತಿನ ಸಭೆಯ ವಿಷಯ ಏನು ಅಂತಂದರೆ, ಈ ಭಾಗದಲ್ಲಿ ಏನು ರೈತರಿಗೆ ಕಷ್ಟ ಆಗ್ತಾ ಇದೆ, ಈ ಸುಪ್ರೀಂ ಕೋರ್ಟ್ ಆರ್ಡ್ರನ್ನು ಏನು ರಾಜ್ಯ ಸರ್ಕಾರಗಳು ಪಾಲನೆ ಮಾಡೋಕ್ಕೆ ಹೊರಟಿದ್ದಾರೆ, ಇದರಿಂದ ಅನೇಕ ರೈತರಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಸಣ್ಣ ಹಿಡುವಳಿದಾರರ ರೈತರಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಈ ಮಲೆನಾಡಿನ ಕಾಡಂಚಿನಲ್ಲಿ ಇರ್ತಕ್ಕಂಥ 13 ಪಂಚಾಯಿತಿಯವರಿಗೆ ನಮ್ಮ ಭಾಗದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಇದನ್ನು ನಾವು ಸರ್ಕಾರದ ಗಮನ ಸೆಳೀಬೇಕು ಅನ್ನೋ ಒಂದು ಉದ್ದೇಶದಿಂದ
ಇವತ್ತು ಈ ಮೀಟಿಂಗನ್ನು ಕರೆದಿ ಈ ಮೀಟಿಂಗಿಗೆ ನಮಗೆ ಕೊಡಗು ಭಾಗದಿಂದ ರೈತಪರ ಹೋರಾಟ ಸಮಿತಿಯವರು ಬಂದಿದ್ದಾರೆ ಮತ್ತು ಕಳಸದಿಂದ ರೈತಪರ ಹೋರಾಟ ಸಮಿತಿಯವರು ಬಂದಿದ್ದಾರೆ ಮತ್ತು ಮೂಡಿಗೆರೆಯಿಂದ ಏನು ಈ ಪಶ್ಚಿಮ ಘಟ್ಟ ಹೋರಾಟ ಸಮಿತಿ ಅಲ್ಲೂ ಕೂಡ ಇದೆ, ಅವರು ಕೂಡ ಬಂದಿದ್ದಾರೆ. ನಮ್ಮ ಮೂಲ ಉದ್ದೇಶ ಎಲ್ಲ ಸಂಘಟನೆಯಿಂದ ಏನಿವತ್ತು ಡೀಮ್ಡು ಮತ್ತು ಕೊಡಗು ಭಾಗದಲ್ಲಿ CND ಮತ್ತು ನಮ್ಮ ಕಳಸದಲ್ಲಿ ಸೇಮ್ ಡೀಮ್ಡ್ ಏನು ಪ್ರಾಬ್ಲಮ್ ಇದೆ, ಇದನ್ನು ಏನು ಸರ್ಕಾರದವರು ಸುಪ್ರೀಂ ಕೋರ್ಟ್ ಆರ್ಡರ್ನ ಪಾಲನೆ ಮಾಡೋಕ್ಕೆ ಹೋಗ್ತಾ ಇದ್ದಾರಲ್ಲ, ಅಂದರೆ ರೈತರನ್ನ ಒಕ್ಕಲೆಬ್ಸೋದು ಏನು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಪೇಪರ್ ಮೂಲಕ ಮತ್ತು ವಾಹಿನಿಗಳ ಮೂಲಕ ಫಾರೆಸ್ಟ್ ಆಫೀಸರ್ಸ್ಗೆ, ಇದರಿಂದ ಈ ಭಾಗದಲ್ಲಿ ಅನೇಕ ರೈತರಿಗೆ ಸಮಸ್ಯೆಯಾಗಿ ಅವರು ಊರನ್ನ ಬಿಡಬೇಕಾದ ಒಂದು ಪ್ರಮೇಯ ಬರುತ್ತೆ. ಆವಾಗ ನಾವು ಕೇಳೋದು ಏನಂದರೆ, ಸರ್ಕಾರದವರು ನಮಗೆ ಎಲ್ಲಿ ಜಾಗ ಕೊಡ್ತಾರೆ? ಆಯಿತು, ನಾವು ಊರೆಲ್ಲ ಬಿಡ್ತೀವಿ ಅಂತ ಅಂದರೆ ಸರ್ಕಾರದವರು ನಮಗೆ ಎಲ್ಲಿ ಜಾಗ ಕೊಡ್ತಾರೆ? ಇದರಿಂದ ಸರ್ಕಾರದವರು ಏನನ್ನ ಹೇಳಕ್ಕೆ ಹೊರಟಿದ್ದಾರೆ? ಸುಪ್ರೀಂ ಕೋರ್ಟ್ ಆಜ್ಞೆ ಪಾಲನೆ ಮಾಡೋದ್ರಿಂದ ಏನು ಹೇಳಕ್ಕೆ ಹೊರಟಿದ್ದಾರೆ? ನಮ್ಮ ಒಂದು ಏನು ಅಪೀಲ್ ಅಂತ ಅಂದರೆ, ಏನು ಇಲ್ಲಿವರೆಗೆ ಇವರು ಸರ್ವೆ ಮಾಡ್ಕೊಂಡು ಸ್ಯಾಟಲೈಟ್ ಸರ್ವೆ ಮಾಡ್ಕೊಂಡು ಮತ್ತು ಏನು VAಗಳು ಹಿಂದಿನ ಆಫೀಸರ್ಸು VAಗಳು ತಹಶೀಲ್ದಾರ್ಗಳು ಅಥವಾ AC ಅವರು DC ಅವರು ಏನು ಆರ್ಡ್ರ್ ಕೊಟ್ಟರು, ಅಂದರೆ ಇಷ್ಟು ಜಾಗ ಇದೆ ಇಲ್ಲಿ ಗೋಮಾಳ ಅಂತ ಹೇಳಿ ಇದನ್ನು ಕೊಟ್ಟರು, ಮತ್ತು ಇದು ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಜಮೀನು ಅಂತ ಹೇಳಿ ಇವರೇ ತಿಳ್ಕೊಂಡು ಇವತ್ತು ಅದನ್ನು ಸರ್ಕಾರಕ್ಕೆ ಕೊಟ್ಟರು, ಅದು ಅವೈಜ್ಞಾನಿಕವಾಗಿ ಇವರು ಕೊಟ್ಟಿದ್ದಾರೆ ಅನ್ನೋದೇ ನಮ್ಮ ಅಪೀಲು. ಒಂದ್ಸರಿ ಇವರು ಮತ್ತೆ ಮರುಪರಿಶೀಲನೆ ಮಾಡಿ ಏನು ಸರ್ವೆ ಆಫೀಸರ್ಸ್ನೆಲ್ಲ ಕರೆದಿ ಮತ್ತು ರೈತರು, ಸಂಬಂಧಪಟ್ಟ ಆಫೀಸರು, ಸಂಬಂಧಪಟ್ಟ ಇಲಾಖೆ ಸಚಿವರು ಜಂಟಿಯಾಗಿ ಒಂದು ಸಭೆಯನ್ನು ಕರೆದ್ರೆ ಅಲ್ಲಿ ಸಂಪೂರ್ಣವಾಗಿ ಇವರಿಗೆ ಕ್ಲಿಯರ್ ಮಾಹಿತಿ ಸಿಗುತ್ತೆ. ಯಾರಿಗೆ? ಅಧಿಕಾರಿಗಳಿಗೆ, ಸರ್ಕಾರಕ್ಕೆ. ಈ ಮಾಹಿತಿ ತಗೊಂಡು ಸಚಿವರು ಮತ್ತು ಸರ್ಕಾರದ ವತಿಯಿಂದ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದರೆ, ಇವತ್ತೇನು ನಾವು 3 ಡಿಸ್ಟ್ರಿಕ್ನವರು ಬಡ ರೈತರುಗಳು 3 ಎಕರೆ 4 ಎಕರೆ ಇಟ್ಕೊಂಡು ಒಂದು ನಾವು ಜೀವನ ಸಾಗಿಸ್ತಾ ಇರೋರು, ಆ ಒಂದು ನೋವು ನಿಮಗೆ ಮತ್ತು ಆ ಪರಿಸ್ಥಿತಿನ ನಿಮಗೆ ಅರ್ಥ ಮಾಡಿಸಿದಾಗ ನೀವು ಅದನ್ನು ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದರೆ ಈ ಒಂದು ಏನು ಸಮಸ್ಯೆ ಆಗಿದೆ ಮಲೆನಾಡಿಗರಿಗೆ, ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ಒಂದು ಇವತ್ತಿನ ಹೋರಾಟದ ಸಭೆಯ ಉದ್ದೇಶ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿಶ್ವನಾಥ್, ರೈತ ಹೋರಾಟಗಾರ ಮಂಚಯ್ಯ, ಹೋರಾಟಗಾರ್ತಿ ಆಶಾ, ಕೊಡಗಿನ ಭರತ್, ಮೂಡಿಗೆರೆಯ ದಿನೇಶ್ ಸೇರಿದಂತೆ ವಿವಿಧ ಪ್ರದೇಶದ 16 ಹೋರಾಟಗಾರರು, ಮಾಜಿ ಶಾಸಕ BR ಗುರುದೇವ್ ಹಾಜರಿದ್ದರು. ಮಣ್ಣಿನಿಂದ ತಯಾರಿಸಿದ ಗಣಪತಿ ಮೂರ್ತಿಯನ್ನು ಪೂಜಿಸುವ ಮೂಲಕ ಜನರು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು. ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಪಟ್ಟಣದ ಗಣಪತಿ ಕೊತ್ತಲು ಉದ್ಯಾನದಲ್ಲಿ ಬುಧವಾರ ಆಯೋಜಿಸಿದ್ದ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ತಯಾರಿಸುವ ಕಲಿಕಾ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ರಾಸಾಯನಿಕ ವಸ್ತುಗಳನ್ನು ಬಳಸಿ ತಯಾರಿಸುವ POP ಗಣೇಶ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ನೀರಿಗೆ ರಾಸಾಯನಿಕಗಳನ್ನು ಬೆರೆಸಿ ಮಾಲಿನ್ಯ ಉಂಟು ಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಮಣ್ಣಿನ ಗಣಪತಿ ತಯಾರಿಸುವುದನ್ನು ಕಲಿಸುವ ಮೂಲಕ ಪರಿಸರದ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳು ತಾವೇ ತಯಾರಿಸಿದ ಮಣ್ಣಿನ ಗಣಪತಿಗಳನ್ನು ಪೂಜಿಸುವಂತೆ ತಿಳಿಸಿದರು. ಇಲ್ಲ ನೈವೇದ್ಯವನ್ನು ಸ್ವೀಕರಿಸಿ ಹೋಗ್ತಾನೆ ಅನ್ನೋದು ಒಂದು ಪ್ರತೀತಿ, ಮತ್ತು ಏನೇ ವಿಘ್ನಗಳಿದ್ರು ನಿವಾರಣೆ ಮಾಡ್ತಾನೆ ಅಂತ ಗಣೇಶನ ಪೂಜೆ ಮಾಡ್ತಿದ್ದೀವಿ, ನಾವು ಕೂರಿಸ್ತೀವಿ. ಯಾವುದ್ರಲ್ಲಿ ಮಾಡ್ತಿದ್ದೀವಿ? POP ಅಲ್ಲ, ಇವತ್ತು ಮಣ್ಣಲ್ಲಿ ಇಲ್ಲಿ ಮಾಡ್ತಿದ್ದೀವಿ. ಜಾಸ್ತಿ ಆಗೋದು ಶಿವಕುಮಾರ್ ಅವರು ಯಾವ್ದ್ರಲ್ಲಿ ಶಿವವ್ರೆ? POP ಕ್ಯಾಲ್ಸಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಸಲ್ಫರ್ ಇರುತ್ತೆ. ಆ ಕಲ್ಲರು ಕೆಟ್ಟ ರಾಸಾಯನಿಕಗಳಿರ್ತವೆ, ತಗೊಂಡು ಹೋಗಿ ಕೆರೆಗೆ ಎಸಿತಾರೆ. ಕಸ ಬಿದ್ದಂಗೆ ಬಿದ್ದಿರುತ್ತೆ, ಕರಗಲ್ಲ, ನೋವಾಗಲ್ವಾ? ಅಷ್ಟೆಲ್ಲ ಪೂಜೆ ಮಾಡಿರ್ತೀವಿ ವಾರಾನುಗಂಟ್ಲೆ, ತಗೊಂಡು ಕೆರೆಗಿಟ್ಟಾಗ ನೋವಾಗಲ್ವಾ ಅದು? ಈಗ ಹೇಳ್ತಿದ್ದೆ, ಶಿವನ ವಾಹನ ಯಾವುದು? ನಂದಿ. ಆ ನಂದಿ ಆ ಕೆರೆ ನೀರು ಕುಡಿಯುತ್ತೆ, ಗಲೀಜಿರಲ್ವಾ? ನಾವು ಪರಿಸರ ಮಲಿನ ಮಾಡ್ತಿದ್ದೀವಲ್ವ, ಅದಕ್ಕೋಸ್ಕರ ಆ ಪರಿಸರನ ಮಲಿನ ಮಾಡಬಾರ್ದು. ಮಣ್ಣಿನ ಗಣಪತಿನ ಮಾಡಿ ಅಟ್ಲೀಸ್ಟ್ ಮುಳುಗಿಸಿದ್ರೆ ಕರಗೋಗುತ್ತಲ್ವ ಅದು. ನಾವು ಗಣಪತಿಗೂ ಗೌರವಯುತವಾಗಿ ನೀರಲ್ಲಿ ಮುಳುಗಿಸಿದಂಗೆ ಆಗುತ್ತೆ. ಹಾಗಾಗಿ ಅದೊಂದು ಜಾಗೃತಿ ಮೂಡಿಸೋಣ. ನಮಗೂ ಮತ್ತು ದೇವ್ರಿಗೂ ಕೂಡ ನಾವು ಕಸ ಅಂತ ನೋಡಿದ್ರೆ ಒಂದು ಗೌರವ ಕೊಟ್ಟು ಅದಕ್ಕೆ ಏನು ಕೊನೆ ಈಗ ನೀರಲ್ಲಿ ಮುಳುಗಿಸ್ದಂಗೆ ಆಗುತ್ತೆ ಅಂಥೇಳಿ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ವಿಶ್ವೇಶ್ವರಯ್ಯ ಅವರು ಇದ್ದಾರೆ, ಅವರು ತರಬೇತಿ ಕೊಡ್ತಾರೆ. ತಟ್ಟೆ ಮೇಲೆ ಇಟ್ಟು ನೀಟಾಗಿ ಮಾಡಿ, ನೀವು ಯಾರು ಮೂರ್ತಿ ಮಾಡಿರ್ತೀರಿ ನೀವೇ ತಟ್ಟೆ ಸಮೇತ ದಯಮಾಡಿ ತಗೊಂಡೋಗಿ ಮನೇಲಿ
ಪೂಜೆ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಈ ಪರಿಸರವನ್ನು ಕಾಪಾಡುವಂಥ ಶಕ್ತಿನ ಗಣೇಶ ಕೊಡಲಿ. ನಾವೇನು ಗಂಡರೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ಬಂದಿರೋದಕ್ಕೆ ಆಭಾರಿಯಾಗಿದ್ದೀನಿ. ಪಟ್ಟಣದ ವಿವಿಧ ಶಾಲೆಗಳ 150 ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಗಣಪತಿ ಮೂರ್ತಿಗಳನ್ನು ಆಸಕ್ತಿಯಿಂದ ತಯಾರಿಸಿದರು. ಗಣಪತಿ ವಿಗ್ರಹ ತಯಾರಕ ಶಿಲ್ಪಿ ವಿಶ್ವೇಶ್ವರಯ್ಯ ಮೂರ್ತಿ ತಯಾರಿಸುವ ವಿಧಾನ ಕುರಿತು ಮಕ್ಕಳಿಗೆ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್, ವಕೀಲ ಎಆರ್ ಜನಾರ್ದನ್ ಗುಪ್ತಾ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾದೇಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಸಿ ಲೋಕೇಶ್, ಮಾಜಿ ಸದಸ್ಯ ಎನ್ ರವಿಕುಮಾರ್, ನಿವೃತ್ತ ಪ್ರಾಂಶುಪಾಲ ಬಸವರಾಜ್, ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಸದಸ್ಯರಾದ ಪಾಂಡುರಂಗ, ಮೋಹನ್, ಸೋಮಣ್ಣ, ಲೋಕೇಶ್, ರಂಗಸ್ವಾಮಿ, ಕಾಂತರಾಜು, ನಜರುಲ್ಲಾ ಟಿಪ್ಪು, ಬಾಬು ಉಪಸ್ಥಿತರಿದ್ದರು. ಬಂಡಿಹಳ್ಳಿ ಗ್ರಾಮಸ್ಥರಿಂದ ಗ್ರಾಮದ ಜಮೀನನ್ನು ಉಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಸಿಎಸ್ ಚಂದ್ರಶೇಖರ್ ತಿಳಿಸಿದರು. ಪಟ್ಟಣದ ಸಮೀಪದ ಕಸಬಾ ಹೋಬಳಿ ಬಂಡಿಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 90ರಿಂದ 94ರಲ್ಲಿ ಸುಮಾರು 10ಕ್ಕೂ ಹೆಚ್ಚು ರೈತರು ಕಾಲದಿಂದಲೂ ಸಹ ಉಳುಮೆ ಮಾಡಿಕೊಂಡು ಬರುತ್ತಿದ್ದರು. ಆದರೆ ಕೆಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ಜಮೀನು ನಮಗೆ ಸೇರಿದ್ದು ಎಂದು ರೈತರನ್ನ ದಬ್ಬಾಳಿಕೆ ಮೂಲಕ ಹೊರಹಾಕಿ ಲೇಔಟ್ ಮಾಡಲು ಮುಂದಾಗಿದ್ದಾರೆ. ರೈತರ ಕೆಲಸ ಮಾಡಿಕೊಂಡು ಬರುತ್ತಿರುವಂತಹ ನಾವುಗಳು ಜಮೀನು ಬಿಟ್ಟುಕೊಡಲು ಹೇಗೆ ಸಾಧ್ಯ? ಈ ಬಗ್ಗೆ ಸಾಕಷ್ಟು ನೋವನ್ನ ಅನುಭವಿಸಿದ್ದು ನ್ಯಾಯಾಲಯದ ಮೂಲಕ ಹೋರಾಟ ನಡೆಸುತ್ತಿದ್ದೇವೆ. ಆದರೆ ನ್ಯಾಯಾಲಯದಲ್ಲಿ ಇನ್ನೂ ಪ್ರಕರಣವಿದ್ದರೂ ಇತ್ತೀಚೆಗೆ ಏಕಾಏಕಿ ಜಮೀನಿಗೆ ಬಂದು ಬೆಳೆಸಿದಂತಹ ಮರಗಳನ್ನು ತೆರವುಗೊಳಿಸಿ ತೆಂಗಿನ ಮರಗಳು, ಅಡಿಕೆ ಸಸಿ, ಕಬ್ಬು, ಬೇವಿನ ಮರಗಳನ್ನು ಕಟಾವು ಮಾಡಿ ತೊಂದರೆ ನೀಡಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿ ನೀಡಿದ್ದು ಈ ಬಗ್ಗೆ ನಾಳೆ ಸಕಲೇಶಪುರಕ್ಕೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಕಷ್ಟಗಳನ್ನು ತಿಳಿಸುತ್ತೇವೆ. ಇದಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸದೆ ಹೋದರೆ ತಾಲೂಕು ಕಚೇರಿ ಎದುರು ಗ್ರಾಮಸ್ಥರೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು. ಕಸಬಾ ಹೋಬಳಿ ಬಂಡಿಹಳ್ಳಿ ಗ್ರಾಮದ ಸರ್ವ ನಂಬರ್, ಹಳೆ ಸರ್ವ ನಂಬರ್ 18, ಹೊಸ ಸರ್ವ ನಂಬರ್ 90ರಿಂದ 94ರ ವಾರಸುದಾರ ನಾವು. ಇದನ್ನು ಸುಮಾರು ಒಂದು 70-80 ವರ್ಷದಿಂದ ನಮ್ಮ ಅಪ್ಪರ ಕಾಲದಿಂದ ಅನುಭವ ಮಾಡ್ಕೊಂಡು ಬಂದಿದ್ದೀವಿ ನಾವು. ಇದು ಮೂಲತಃ ಸರ್ಕಾರಿ ಕಟ್ಟೆ. ಈ ಕಟ್ಟೆ ಜಾಗವನ್ನು ಯಾರೋ HRPಗೆ ಹೋಗಿದೆ ಅಂತೇಳಿ 5 ಜನ ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ. ಅವರು ನಿಜವಾದರಲ್ಲ, ಅವರು ನಮ್ಮ ತಾಲೂಕರಲ್ಲ, ನಮ್ಮ ಕಸಬಾ ಹೋಬಳಿಯವರಲ್ಲ. ಇವ್ರು ಯಾರೋ ಬೂಗ್ದವ್ರು ಒಂದಿಬ್ಬರು, ಅಲ್ಲಿಂದ ಚಿಕ್ಕಮಂಗ್ಳೂರವರೊಬ್ಬರು, ಅವ್ವೇರಹಳ್ಳಿಯವರೊಬ್ಬರು, ಮರುಕುಲಿಯವರೊಬ್ಬರು ಅಂತ ಹೇಳ್ಕೊಂಡು ಬಂದರು ಸರ್. ಇವರು 78-79ನೇ ಸಾಲಿನಲ್ಲಿ ಇವರಿಗೆ ಮಂಜೂರಾಗಿದೆ. ಆದರೆ ಇದುವರೆಗೂ ಯಾರೂ ಬಂದಿಲ್ಲ. ಅದು ಬೋಗಸ್ ಮಂಜೂರಾಗಿದೆ ಸರ್. ಇತ್ತೀಚೆಗೆ ಈ ಬೈಪಾಸು ರಾಷ್ಟ್ರೀಯ ಹೆದ್ದಾರಿ 48 ಆದಮೇಲೆ ಇಲ್ಲಿ ಹಲವಾರು ಜನ ನನಗೆ ಮುಂಜೂರಾಗಿದೆ, ನಮ್ಮ ತಾತ, ನಮ್ಮ ಅಯ್ಯ ಅಂತ ಹೇಳ್ಕೊಂಡು ಹಲವಾರು ಜನ ಬಂದರು ಸ್ವಾಮಿ. ಬಂದಾಗ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಹೋದವ್ರ ಮೇಲೆ ಹೋದಾಗ ತಹಸೀಲ್ದಾರರು ಒಂದು ಇದು ಕೊಟ್ಟರು. AC 90ರಲ್ಲಿ ಒಬ್ಬ ಬಂದ ಸರ್, ಹೆಸರು ದೊರಸ್ವಾಮಿ ಅಂತ, ಅವನು ಚಿಕ್ಕಮಂಗ್ಳೂರು. ಅದ್ರ ಸಂಬಂಧಪಟ್ಟ ಏನು ದಾಖಲೆ ಮಾಡಬೇಡಿ, ಅದು ಡೂಪ್ಲಿಕೇಟು ಅಂತೇಳಿ AC ಈ ಜಾಗನ ಬೇರೆಯವರಿಗೆ ರಿಯಲ್ ಎಸ್ಟೇಟರೆಲ್ಲ ಜೊತೆಗೂಡಿ ಬಂದು ಈಗ 22ನೇ ತಾರೀಕಲ್ಲಿ ನೋಡಿ ಇಷ್ಟೆಲ್ಲ ಡ್ರೆಂಚ್ ಮಾಡಿ ನಮ್ಮನ್ನು ಒಳಿ ಕೂಡ್ದಲೆ 10 ಎಕರೆ ಜಾಗನ ಬೇರೆಯವರಿಗೆ ಕೊಡ್ಸೋಕ್ಕೋಸ್ಕರ ಬಂದು ದಬ್ಬಾಳಿಕೆ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ನಾವು DC ಅವ್ರ ಗಮನಕ್ಕೂ ತಂದು DC ಅವರು ಸಹ ನಮ್ಮ ಇವರಿಗೆಲ್ಲ ಹೇಳಿದರು, ನೋಡಿರಿ ಅದು ಸರ್ಕಾರಿ ಗ್ರ್ಯಾಂಡ್ ಇದಾಗಿದೆ, ಬೋಗಸ್ ಆಗಿದೆ, ಹಂಗಾಗಿ ಅಲ್ಲಿ ಯಾರು ಹೋಗಬೇಡಿ, ಅದೇನು ಸಂಬಂಧಪಟ್ಟ ದಾಖಲೆ ತಗೊಂಡು ವಿಚಾರಿಸೋಣ ಅಂತ ಹೇಳಿದ್ರು ಸ್ವಾಮಿ. ಈಗ ಏನು DCM ಮತ್ತು CM ಗೊತ್ತವ್ರೆ. ಅವತ್ತು ಇಡೀ ಗ್ರಾಮಸ್ಥರು, ನಮ್ಮೂರು ಬಂಡಿಹಳ್ಳಿ ಗ್ರಾಮಸ್ಥರೆಲ್ಲ ಹೋಗಿ ಮನವಿಯ ಕೊಡ್ತೀವಿ. ಒಟ್ಟು ಹಂಗೂ ಅವರು ಅದ್ರ ಬಗ್ಗೆ ಪರಿಶೀಲಿಸಲ್ಲ ಅಂತ ಹೇಳಂದರೆ ನಮ್ಮೂರಿನ ಏನು ನಾವು ಈ ಜಾಗನ ಮಾಡಿದ್ದೀವಿ ಅವರೆಲ್ಲ ತಾಲೂಕು ಕಚೇರಿ ಮುಂದೆ ವಿಷಯನ ಕುಡಿಬೇಕಾಯ್ತದೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಕಲಸಿಂದ ಮಂಚಣ್ಣ, ಚಿಕ್ಕೋನಹಳ್ಳಿ ಪ್ರಭಾ, ಶಂಕರೇಗೌಡ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎತ್ತಿನಹೊಳೆ ನಮ್ಮ ರಾಜ್ಯದ ಇತಿಹಾಸ ಪುಟಕ್ಕೆ ಸೇರುವ ಕಾರ್ಯಕ್ರಮ. ಯಾರು ಬೇಕಾದರೂ ಬರಬಹುದು, ಪಾಲ್ಗೊಳ್ಳಬಹುದು. ಏನು ಗೌರವ ಕೊಡಬೇಕು ಕೊಡ್ತೇವೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಕಾಂಗ್ರೆಸ್ ಸರ್ಕಾರ ಎತ್ತಿನಹೊಳೆ ಕೆಲಸ ಪ್ರಾರಂಭ ಮಾಡಿದ್ದು ಮಾತ್ರ, ಅದನ್ನು ಪೂರ್ಣ ಕೆಲಸ ಮಾಡಿರುವ ಕೀರ್ತಿ ಕುಮಾರಣ್ಣ, ಬಸವರಾಜ ಬೊಮ್ಮಾಯಿ ಹಾಗೂ BS ಯಡಿಯೂರಪ್ಪ ಸರ್ಕಾರಕ್ಕೆ ಸಲ್ಲುತ್ತದೆ. ಮಾಜಿ ಶಾಸಕ KS ಲಿಂಗೇಶ್ ಹೇಳಿಕೆ. ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮೊದಲ ಬಾರಿಗೆ ಟೈಮ್ಸ್ ಗುರುಕುಲ CBSE ಶಿಕ್ಷಣ ಸಂಸ್ಥೆಯಿಂದ ಪೌರ ಕಾರ್ಮಿಕರಿಗೆ ಬಾಗಿನ ಅರ್ಪಣೆ. ಸಂಬಂಧ
ವರ್ಷಗಳ ಮೌಲ್ಯ ಸಾರುವ ವಿನೂತನ ಪ್ರಯತ್ನ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.